ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ, ಅಧ್ಯಾಯ 16. ಪರೀಕ್ಷಿತ ಕಲಿಯುಗವನ್ನು ಸ್ವೀಕರಿಸಿದ ರೀತಿ. ಶ್ಲೋಕ 7. ಕ್ಷುದ್ರ ಆಯುಷಾಂ ನೃಣಾಂ ಅಂಗ ಕ್ಷುದ್ರಾಯುಷಾಂ ನೃಣಾಮಂಗ ಮರ್ತ್ಯಾನಾಂ ಋತಂ ಇಚ್ಛತಾಂ ಮರ್ತ್ಯಾನಾಂ ಋತಮಿಚ್ಛತಾಂ ಇಹ ಉಪಹೂತ ಭಗವಾನ್ ಯುಹೋಪಹೋತೋ ಭಗವಾನ್ ಮೃತ್ಯುಃ ಶಾಮಿತ್ರ ಕರ್ಮಣಿ ಮೃತ್ಯುಶಾಮಿತ್ರ ಕರ್ಮಣಿ ಕ್ಷುದ್ರಾಯುಷಾಂ ನೃಣಾಮಂಗ ಮರ್ತ್ಯಾನಾಮೃತಮಿಚ್ಛತಾಂ ಯುಹೋಪಹೋತೋ ಭಗವಾನ್ ಮೃತ್ಯುಶಾಮಿತ್ರ ಕರ್ಮಣಿ ಕ್ಷುದ್ರಾಯುಷಾಂ ನೃಣಾಮಂಗ ಮರ್ತ್ಯಾನಾಮೃತಮಿಚ್ಛತಾಂ ಯೋಪಹೋತೋ ಭಗವಾನ್ ಮೃತ್ಯುಃ ಶಾಮಿತ್ರ ಕರ್ಮಣಿ ಶುದ್ಧಾಂಶಾಂ ನೃಣಾಭಂಗ ಶಾಮಿತ್ರ ಕರ್ಮಣಿ. ಶಬ್ದಕ್ಕೆ ಅನುವಾದ ಹೇಳಿ. ಕ್ಷುದ್ರ ಅತಿ ಚಿಕ್ಕದಾದ, ಆಯುಷಾಂ ಆಯುರ್ದಾಯುಳ್ಳ, ನೃಣಾಂ ಮಾನವ ಜೀವಿಗಳ, ಅಂಗ ಸೂತಮುನಿಗಳೇ, ಮರ್ತ್ಯಾನಾಂ ಮರಣ ನಿಶ್ಚಿತವಾದ, ಋತಂ ಶಾಶ್ವತ ಬದುಕನ್ನು, ಇಚ್ಛತಾಂ ಅಪೇಕ್ಷಿಸುವ, ಇಹ ಇಲ್ಲಿ, ಉಪಹೂತಃ ಬರುವಂತೆ ಆಹ್ವಾನಿತನಾಗಿದ್ದನು, ಭಗವಾನ್ ಭಗವಂತನನ್ನು ಪ್ರತಿನಿಧಿಸುವ,
ಮೃತ್ಯು ಸಾವಿನ ನಿಯಂತ್ರಕನಾದ ಯಮರಾಜನು. ಶಾಮಿತ್ರ ನಿಗ್ರಹಿಸುವ ಕರ್ಮಣಿ ಆಚರಣೆಗಳಲ್ಲಿ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ ಜಗತ್ ಶಿಲಪ್ರಭುಪಾದ್ ಕಿ ಜಯ. ಅನುವಾದ: ಹೇ ಸೂತ ಮುನಿಗಳೇ, ಮಾನವರಲ್ಲಿಯೂ ಸಾವಿನಿಂದ ಸ್ವತಂತ್ರರಾಗಿ ಚಿರಂತನ ಜೀವನ ಬಯಸುವವರಿದ್ದಾರೆ. ಅವರು ಮೃತ್ಯು ನಿಯಂತ್ರಕನಾದ ಯಮರಾಜನು ಆಹ್ವಾನಿಸುವುದರ ಮೂಲಕ ಕೊಲೆಯ ಪ್ರಕ್ರಿಯೆಯಿಂದ ಪಾರಾಗುತ್ತಾರೆ. ಅನುವಾದ ಎಲ್ಲರೂ ಹೇಳಿ: ಹೇ ಸೂತ ಮುನಿಗಳೇ, ಮಾನವರಲ್ಲಿಯೂ ಸಾವಿನಿಂದ ಸ್ವತಂತ್ರರಾಗಿ ಚಿರಂತನ ಜೀವನ ಬಯಸುವವರಿದ್ದಾರೆ. ಅವರು ಮೃತ್ಯು ನಿಯಂತ್ರಕನಾದ ಯಮರಾಜನನ್ನು ಆಹ್ವಾನಿಸುವುದರ ಮೂಲಕ ಕೊಲೆಯ ಪ್ರಕ್ರಿಯೆಯಿಂದ ಪಾರಾಗುತ್ತಾರೆ. ಭಾವಾರ್ಥ ಶಿಲಪ್ರಭುಪಾದರಿಂದ. ಭಾವಾರ್ಥ: ಜೀವಿಯು ಕೆಳಮಟ್ಟದ ಪ್ರಾಣಿ ಜೀವನದಿಂದ ಮೇಲು ಸ್ತರದ ಮಾನವ ಜೀವಿಯಾಗಿ ಬೆಳೆದಂತೆ ಮತ್ತು ಕ್ರಮೇಣ ಉನ್ನತ ಬೌದ್ಧಿಕ ಶಕ್ತಿ ಪಡೆದಂತೆ ಸಾವಿನ ಹಿಡಿತದಿಂದ ಪಾರಾಗಿ ಸ್ವತಂತ್ರನಾಗಲು ಕಾತರನಾಗುತ್ತಾನೆ. ಆಧುನಿಕ ವಿಜ್ಞಾನಿಗಳು ಶಾರೀರಿಕ ರಾಸಾಯನಶಾಸ್ತ್ರದ ಮುನ್ನಡೆಯಿಂದ ಸಾವನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅಯ್ಯೋ ಯಮರಾಜ ಎಂಥ ಕ್ರೂರಿ ಎಂದರೆ ವಿಜ್ಞಾನಿಯ ಜೀವನವನ್ನೇ ಆತ ಉಳಿಸುವುದಿಲ್ಲ. ವೈಜ್ಞಾನಿಕ ಜ್ಞಾನದ ಮುನ್ನಡೆಯಿಂದ ಸಾವನ್ನು ತಡೆಯುವ ತತ್ವವನ್ನು ವಿಜ್ಞಾನಿಗಳು ಪ್ರತಿಪಾದಿಸುತ್ತಾರೆ. ಆದರೆ ಯಮರಾಜನ ಕರೆ ಬಂದಾಗ ಸ್ವಂತ ಅವರೇ ಸಾವಿಗೆ ಬಲಿಯಾಗುತ್ತಾರೆ. ಸಾವನ್ನು ಪಡೆಯುವುದರ ಬಗ್ಗೆ ಏನು ಹೇಳುವುದು? ಅಲ್ಪಾವಧಿಯ ಜೀವನವನ್ನು ಯಾರೂ ಒಂದು ಕ್ಷಣ ಸಹ ಹೆಚ್ಚಿಸಲಾರರು. ಯಮರಾಜನ ಈ ಕ್ರೂರ ಕಗ್ಗೋಲೆಯನ್ನು ತಡೆಯುವ ಏಕೈಕ ಭರವಸೆ ಎಂದರೆ ಭಗವಂತನ ನಾಮ ಸಂಕೀರ್ತನೆ ಮಾಡಿ ಅದನ್ನು ಕೇಳಲು ಯಮರಾಜನನ್ನು ಕರೆಯುವುದು. ಯಮರಾಜ ಭಗವಂತನ ಶ್ರೇಷ್ಠ ಭಕ್ತ. ಆತ ಕೀರ್ತನೆಗಳಿಗೆ ಹಾಗೂ ಸದಾ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವ ಪರಿಶುದ್ಧ ಭಕ್ತರ ಯಜ್ಞಗಳಿಗೆ ಆಹ್ವಾನಿತನಾಗಲು ಆಶಿಸುತ್ತಾನೆ. ಹೀಗಾಗಿ ಶೌನಕರ ಮುಂದಾಳುತನದಲ್ಲಿ ಶ್ರೇಷ್ಠ ಋಷಿಗಳು ಮತ್ತು ಇತರರು ನೈಮಿಷಾರಣ್ಯದಲ್ಲಿ ನಡೆಸುತ್ತಿದ್ದ ಯಜ್ಞಕ್ಕೆ ಬರುವಂತೆ ಯಮರಾಜನನ್ನು ಆಹ್ವಾನಿಸಿದರು. ಸಾವನ್ನು ಬಯಸದಂಥವರಿಗೆ ಇದು ಒಳ್ಳೆಯದಾಗಿತ್ತು. ಇಲ್ಲಿಗೆ ಶಿಲಪ್ರಭುಪಾದರ ಮತ್ತು ಅನುವಾದ ಭಾವಾರ್ಥ ಮುಗಿತು. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮುಕ್ಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತಿ ಗಿರಿಂ ಯತ್ಕೃಪಾತವಂದ ಶ್ರೀಗುರುಂ ದೀನತಾರಣಂ. ಜಯಿತಾಂ ಸರತೋ ಪಂಘೋರ್ಮಮಂದಮತೇರ್ಗತೆ ಮತ್ಸರ್ವಸ್ವಪಾದಾಂಬೌಜಶ್ರೀರಾಧಾಮದನಮೋಹನಂ. ವಾಂಛಾಕಲ್ಪತರುಭ್ಯಾಶ್ಚ ಕೃಪಾಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಮಹಾವತನ್ಯಾಯ ಕೃಷ್ಣ ಪ್ರೇಮ ಪ್ರದಾಯಿತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನೇ ಗುರುತ್ವೇ ನಮಃ. ಎಲ್ಲರೂ ಸ್ವಲ್ಪ ಮುಂದೆ ಬಂದುಬಿಡಿ. ಆಮೇಲೆ ಎಲ್ಲರೂ ತುಂಬ ಮುಂದೆ ಬಂದು ಕೂತ್ಕೊಂಬಿಡಿ. ಯಾಕೆ ಇಲ್ಲಿ ಹಿಂದಿನ ಶ್ಲೋಕ ಮತ್ತು ಈ ಶ್ಲೋಕದಿಂದ ನಾವು ನೋಡೋದಾದರೆ ಶಾಶ್ವತ ಜೀವನವನ್ನು ಬಯಸುವ ಬುದ್ಧಿವಂತ ಪುರುಷರ ಗಮನವನ್ನು ಉಲ್ಲೇಖಿಸುತ್ತದೆ. ನಿಜವಾದ ಜೀವನ ಏನಂತ ಹೇಳಿದ್ರೆ, ನಮ್ಮ ಗಮನ ಎಲ್ಲಿದೆ ಅನ್ನೋದನ್ನು ಉಲ್ಲೇಖ ಮಾಡುತ್ತೆ. ಅದರ ಮೇಲೆಗಡೆ ಕರ್ಮಗಳು ನಿರ್ಧಾರವಾಗುತ್ತೆ, ನಮ್ಮ ಜೀವನಗಳು ನಿರ್ಧಾರವಾಗುತ್ತೆ. ಅದಕ್ಕಾಗಿ ನಮ್ಮ ಗಮನ ಎಲ್ಲಿರಬೇಕು? ನಮ್ಮ ಗಮನ ಭೌತಿಕದಲ್ಲೇ ಇರಬಾರ್ದು, ಆಧ್ಯಾತ್ಮಿಕದ ಕಡೆಗಿರಬೇಕು. ನಮ್ಮ ಗಮನ ಯಾವಾಗಲೂ ಭೌತಿಕದಲ್ಲಿದೆ. ಅವ್ರು ಹೀಗಂದರು, ನನಗೆ ಹೀಗೆ ಮಾಡಿದ್ರು, ನನ್ನ ಮುಂದೆ ಕರೀಲಿಲ್ಲ, ನಿಂತ್ಕೊಂಡ್ರೂ ಮಾತಾಡಿಸ್ಲಿಲ್ಲ. ಇಸ್ಕಾನವ್ರು ಅಂದ್ರೇನೋ ದುಡ್ಡಿದ್ರೆ ಚೆನ್ನಾಗಿ ಮಾತಾಡ್ತಾರೆ. ಈ ರೀತಿಗಳಲ್ಲೆಲ್ಲನೂ ನಮ್ಮದೆಲ್ಲ ಕಾಮೆಂಟ್ಗಳಿರುತ್ತೆ. ಹೌದಲ್ವ? ಏನು ಇಸ್ಕಾನರ್ ನೋಡಲ್ಲ, ಭಕ್ತಿ ಮತ್ತು ಪ್ರೀತಿ ಇದ್ದರೆ ಎಲ್ಲರೂ ಭಗವಂತ ಕರೀತಾನೆ. ನಮ್ಮ ಭಗವಂತ ನಮಗೆ ಬೈತಾನೆ. ಏನು ಹೇಳ್ತಾನೆ? ಮೂರ್ಖ, ಹೋಗಿ ಮಾತಾಡಿಸೋಲ್ಲಿದ್ದಾರೆ ಅಂತ ಭಗವಂತ ತಳ್ತಾನೆ. ನಿಜವಾಗಿಯೂ ಕಬ್ಬಣ ಏನು ಉಕ್ಕು ಇರುತ್ತಲ್ಲ, ಅಯಸ್ಕಾಂತ ಏನು ಆಕರ್ಷಣೆ ಮಾಡುತ್ತೆ? ಕಬ್ಬಣ ಇಲ್ಲತ್ತೋ ಆಕರ್ಷಣೆ ಮಾಡುತ್ತೆ, ಎಳ್ಕೊಳ್ತಾನೆ.
ಹಾಗೆ ಭಕ್ತಿ ಎಲ್ಲಿರುತ್ತೋ ಭಗವಂತ ಅಲ್ಲಿ ಆಕರ್ಷಣೆ ಮಾಡ್ತಾನೆ. ನಿಜವಾದ ಆಕರ್ಷಣೆ ಅನ್ನೊಂದು ರೂಪ, ನಿನ್ನ ಲಾವಣ್ಯ ಅದು ಮುಖ್ಯವಲ್ಲ. ಭಗವಂತನನ್ನು ಎಷ್ಟು ನಾವು ಪ್ರೀತಿ ಮಾಡ್ತೀವಿ ಅನ್ನೋ ಅರ್ಥ ಏನು? 84 ಲಕ್ಷ ಜೀವರಾಶಿಗಳಿಗೆ ಅವನು ಯಾರು ಕೊಡ್ತಾನೋ ನಿಜವಾಗಿಯೂ ಆಕರ್ಷಕ ವ್ಯಕ್ತಿ ಅಂದರೆ ಅವನೇ, ಬೇರೆ ಯಾರು ಆಕರ್ಷಕರಲ್ಲ. ಅದೆಲ್ಲನೂ ಏನೋ ಅಲ್ಪಾಯುಷ್ಯಕ್ಕೆ ಸಂಬಂಧಪಟ್ಟಿರೋದು, ಕ್ಷಣ ಮಾತ್ರಕ್ಕೆ ಸಂಬಂಧಪಟ್ಟಿರೋದು ಅಷ್ಟೇ. ಏನು ಅಪ್ಪಬ್ಬ ಅಂದರೆ 20-30 ವರ್ಷ ಅಷ್ಟೇ ಆ ರೂಪ ಇರೋದು. ಆಮೇಲೆ ಹೋಗುತ್ತೆ. ಯಾಕಾದರೂ ಕಟ್ಕೊಂಡಪ್ಪ ನಾನು ಏನೋ ಏನೋ ಅಂದ್ಕೊಂಡಿದ್ದೆ, ಏನೋ ಆಗಿ ಹೋಗ್ಬಿಡ್ತು ಅನ್ನೋ ಸೊ ಅಲ್ವಾ. ಈ ರೀತಿ ಭೌತಿಕದಲ್ಲೂ ಆದಿ ಮತ್ತು ಅಂತ್ಯ ಇದೆ ಇದಕ್ಕೆ. ಆದರೆ ಆಧ್ಯಾತ್ಮಿಕವಾಗೋದು ಆದಿ ಮತ್ತು ಅಂತ್ಯ ಇಲ್ಲ. ನಮ್ಮಲ್ಲಿ ಆದಿ ಅಂತ್ಯವನ್ನು ಗೆಲ್ಲಲಿಕ್ಕಾಗಿ ಭಗವಂತ ಈ ಭೌತಿಕ ಶರೀರವನ್ನು ನಮಗೆ ಕೊಟ್ಟಿದ್ದಾನೆ. ಅದು ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಶರೀರವನ್ನು ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಹುಟ್ಟು ಸಾವು ಮುಪ್ಪು ರೋಗವನ್ನು ಗೆಲ್ಲಲಿಕ್ಕಾಗಿ ಎಷ್ಟೊಂದು ವಿಚಾರಗಳನ್ನ ಸದ್ವಿಚಾರಗಳನ್ನು ಮಾಡಲಿಕ್ಕಾಗಿದೆ. ಅದಕ್ಕೆ ಹೇಳೋದು ಸಾಧುಭಾವೇ ಸದ್ಭಾವೇ ಅಂತ ಹೇಳೋದು. ಸಾಧು ಭಾವವನ್ನು ತಗೊಳ್ಬೇಕಂತ ಹೇಳಿದ್ರೆ ಪ್ರಭುಪಾದರು ಭಾಗವತಂದಲ್ಲಿ ಹೇಳ್ತಾರೆ 13ನೇ ಅಧ್ಯಾಯದಲ್ಲಿ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೋ ಅವರು ಸಾತ್ವಿಕರು. ಸಾತ್ವಿಕರು ಅಂದರೆ ಅವರೆಂದು ಧೃತಿಗೆಡದಂಥವರು, ಸಾತ್ವಿಕ ವ್ಯಕ್ತಿಯವರು, ಸಾತ್ವಿಕ ಭಾವನೆಗಳನ್ನು ಹೊಂದಿರ್ತಾರೆ. ಯಾರು ಕೃಷ್ಣ ಪ್ರಕ್ರಿಯೆಗಳನ್ನು ಅರ್ಥಕೊಂಡಿದ್ದಾರೋ ಅವನು ಸಾಧು ಅಂತ. ಅದಕ್ಕೆ ಅಂಥ ಸಾಧುವಿನ ಜೊತೆ ಸದ್ಭಾವನೆಗಳನ್ನು ನಾವು ತಗೊಳ್ಬೋದು. ಅವನಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ, ಅವನಲ್ಲಿ ತಗೊಳ್ತಾ ಇದ್ದರೆ ಇನ್ನೂ ನಾನು ಭಗವಂತನ ಭಕ್ತಿ ಸೇವೆ ಮಾಡಬೇಕು, ಇನ್ನೂ ಅವನು ಏನಾಗ್ತಾನೆ ಉತ್ತೇಜನ ವ್ಯಕ್ತಪಡಿಸ್ತಾನೆ, ಉತ್ತೇಜನ ಬರುತ್ತೆ. ಅಂಥ ವ್ಯಕ್ತಿಗೆ ಜೊತೆಗೆ ನಮಗೆ ಏನಿರಬೇಕು? ಸಂಘ ಇರಬೇಕು. ಅದು ಸಾಧು ಸಂಘ ಅಂತ ಕರೀತಾರೆ. ಸಾಧು ಸಂಘ ಅಂದರೆ ಭೌತಿಕದ ಎಲ್ಲ ವ್ಯವಹಾರಗಳನ್ನು ಕೈಬಿಟ್ಟು ಕೇವಲ ಭಗವಂತನ ಬಗ್ಗೆ ಮಾತಾಡೋದು. ಯಾಕೆಂದರೆ ಅವನು ಗೊತ್ತು, ಕೇವಲ ಭಗವಂತನ ಬಗ್ಗೆ ಮಾತಾಡ್ತಾ ಇದ್ದರೆ ಹುಟ್ಟು ಸಾವು ಮುಪ್ಪು ರೋಗಗಳನ್ನು ನಾನು ಗೆಲ್ಲಬಹುದು. ಇಲ್ಲಿ ನೋಡಿ, ಇಲ್ಲೇನು ಹೇಳ್ತಾರೆ ಪ್ರಭುಪಾದರು, ಯಾರು ಎಲ್ಲ ವಿಜ್ಞಾನಿಗಳು ಈ ಸಾವನ್ನು ತಡಿಲಿಕ್ಕೆ ಎಷ್ಟೊಂದು ರಿಸರ್ಚ್ಗಳನ್ನು ಮಾಡ್ತಾ ಇದ್ದಾರೆ, ಎಷ್ಟೊಂದು ಪರೀಕ್ಷಾರ್ಥಗಳನ್ನು ಒಂದು ಲ್ಯಾಬ್ರೇಟರಿಯಲ್ಲಿ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಮುಪ್ಪನ್ನು ಕೂಡ ಗೆಲ್ಲೋದು, ಹೇಗೆ ಮಾಡೋದು, ಎಷ್ಟೆಷ್ಟೋ ಏನೇನೋ ರಿಸರ್ಚ್ಗಳು ಮಾಡ್ತಾರೆ. ಅಂತಹರ ವಿಜ್ಞಾನಿಗಳ ಬದುಕನ್ನು ಕೂಡ ಯಮರಾಜ ಕ್ಷಣ ಮಾತ್ರದಲ್ಲೇನೋ ಕ್ಷೀಣಿಸಿಬಿಡ್ತಾನೆ, ಎಳ್ಕೊಂಡು ಹೋಗ್ತಾನೆ. ಅವನೇನು ಪ್ರಯತ್ನ ಮಾಡ್ತಾ ಇದ್ದಾನೆ? ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ? ಸಾವನ್ನು ಗೆಲ್ಲಬೇಕು. ರಾವಣ ಏನು ಮಾಡ್ತಾ ಇದ್ದಾನೆ? ಈ ಜೀವನದಲ್ಲೇ ಏನು ಹೋಗಬೇಕು? ಇಂದ್ರಲೋಕಕ್ಕೆ ಹೋಗಬೇಕು, ಸ್ವರ್ಗಕ್ಕೆ ಇರಬೇಕು, ಏಣೆಯನ್ನು ಕಟ್ತಾ ಇದ್ದಾನೆ. ಅವನೇನು ಅಕ್ಷಸಾದ್ನ? ಅಂಥ ಬಲಿಷ್ಠವಾಗಿರ್ತಕ್ಕಂಥ ರಾವಣನೇ ಕೂಡ ಸರ್ವನಾಶವಾಗಿ ಹೋಗಿರಬೇಕಾದ್ರೆ ನೀನು ಯಾವಾಗಿರೋ ತಪ್ಪಿಲ್ಲಪ್ಪ, ನೀನು ಏನು ರಿಸರ್ಚ್ಗಳು ನಡೆಯೋದಿಲ್ಲ. ಯಾವುದೇ ಏನು ಮಾಡಿದರೂ ಕೂಡ ಇಲ್ಲಿ ಸಾಧನೆ ಅನ್ನೋದು ನಿನ್ನ ಮಣ್ಣಲ್ಲಿ ಮುಳುಗದ ಹಾಗೆ. ಭಾಗವತಂ ಹೇಳೋದ್ರ ಪ್ರಕಾರ ಹೆಣಕ್ಕೆ ಮಾಡೋದು ಶೃಂಗಾರಕ್ಕೆ ಸಮ. ಯಾವುದು ಕೂಡ ತಗೊಂಡು ಹೋಗೋದಿಲ್ಲ. ಇದು ನನ್ನ ಸತ್ತು, ಇದು ನನ್ನ ಲ್ಯಾಂಡು, ಇದು ನನ್ನ ಬ್ಯಾಂಕ್ ಅಕೌಂಟು, ಇದು ನನ್ನ ಮಗ, ಇದು ನನ್ನ ಮನೆ, ಏನಾದರೂ ಮಾಡು, ಕೊನೆಗೆ ನಿನ್ನ ಸತ್ತು ಹೋದ್ಮೇಲೆ ಅದು ಯಾರು ಸತ್ತು? ಭಗವಂತನೇ ಅದಕ್ಕೆ ದೇವೋತ್ತಮ ಪರಮ ಪುರುಷನ ಅದಕ್ಕೆ ಒಡೆಯ. ಅದನ್ನೊಂದನ್ನು ಮರೆತಿದೆ. ಅದೇ ಪ್ರಕ್ರಿಯೆಗಳನ್ನು ಅರಿತವನು ಎಂದೂ ಧೃತಿಗೆಡುವುದಿಲ್ಲ. ಪ್ರಕ್ರಿಯೆ, ಕೃಷ್ಣ ಪ್ರಜ್ಞೆ ಪ್ರಕ್ರಿಯೆಗಳನ್ನು ಯಾರು ಅರಿತಾರೋ ಅವನು ಮಾತ್ರ ಸಾಧು ಅಂತ ಕರೀತಾರೆ. ಅವನಲ್ಲಿ ಸದ್ವರ್ತನೆಗಳನ್ನು ನಾವು ನಿರೀಕ್ಷಿಸಬಹುದು. ಸಾಧುಭಾವೇ ಸದ್ಭಾವೇ, ಸದ್ಭಾವನೆಗಳನ್ನು ಬಯಸಬಹುದು. ಅವನಲ್ಲಿ ಯಾವುದು ಆಕರ್ಷಣೆ, ಯಾವುದು ವಿಕರ್ಷಣೆ, ಎಲ್ಲಿ ನನ್ನ ಗಮನವನ್ನು ತೊಡಗಿಸ್ಬೇಕು, ಯಾವುದಕ್ಕೆ ನಾನು ಆಸೆ ಪಡಬೇಕು ಅವನಿಗೆ ಗೊತ್ತಿರುತ್ತೆ. ನನ್ನಲ್ಲಿ ಇನ್ನೂ ಭೌತಿಕದ ಆಸೆಗಳಿದೆ ಅಂದರೆ ಏನಂತ ತಿಳ್ಕೊಳ್ತಾನೆ ಭಗವದ್ಭಕ್ತ? ಏನು ಮಾಡ್ತಾನೆ? ಅಯ್ಯೋ, ಇನ್ನೂ ನನಗೆ ಮುಳ್ಳು ನಾನಿನ್ನೂ ತೆಗೆದಿಲ್ಲ, ಇನ್ನೂ ನನಗೆ ಆಕರ್ಷಣೆ, ಇನ್ನೂ ಪಾಪದ ಪ್ರಕ್ರಿಯೆ ಇನ್ನೂ ಹೃದಯದಲ್ಲಿದೆ ಅಂತ. ಆದರೆ ಭೌತಿಕನಾಗಿರ್ತಕ್ಕಂಥ ವ್ಯಕ್ತಿ ಅನುಭವಿಸ್ತಾನೆ, ಸುಖವನ್ನು ಅನುಭವಿಸ್ತಾನೆ. ಎಷ್ಟೆಷ್ಟು ಆಸೆಗಳು ಬರುತ್ತೋ, ಆಹಾ ಒಳ್ಳೊಳ್ಳೆ ಡಿಸೈರ್ಸ್ಗಳು ಅಂತ. ಅದು ಅಂತ್ಯ ಕಾಲದಲ್ಲಿ ಅವನಿಗೆ ಏನಾಗುತ್ತೆ? ಅಂಧಕೂಪದಲ್ಲಿ ಬೀಳ್ತಾನೆ, ನರಕಕ್ಕೆ ಹೋಗ್ತಾನೆ, ತುಂಬ ಆಳವಾದ ನರಕಕ್ಕೆ ಅವನು ಬೀಳ್ತಾನೆ. ಆದರೆ ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಿರತಕ್ಕಂಥವನು, ಭಗವಂತನ ಒಂದು ಸೇವೆಯಲ್ಲಿ ತೊಡಗಿರತಕ್ಕಂಥವನು, ಭಗವಂತನ ನಂಬಿದಂಥವನು, ಯಾವ ಬಾಲಕನಾಗಿರಲಿ, ಅವನೆಂಥ ಒಂದು ಕೀಳು ಸ್ಥಿತಿಯಲ್ಲಿರಲಿ, ಭಗವಂತನ ಸದಾ ಅವನ ಹೃದಯದಲ್ಲಿ ಎದ್ಕೊಂಡು ಮಾರ್ಗದರ್ಶನ ಮಾಡ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ?
ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂ ಚ. ನಾನು ಪ್ರತಿಯೊಬ್ಬರ ಹೃದಯದಲ್ಲೂ ಪರಮಾತ್ಮನಾಗಿ ನಾನು ಕುತ್ಕೊಂಡಿದ್ದೀನಿ. ಯಾರು ನನ್ನ ಭಕ್ತಿ ಮತ್ತು ಪ್ರೀತಿಗಳನ್ನು ನನ್ನನ್ನು ಆರಾಧಿಸ್ತಾರೋ, ನನ್ನನ್ನು ಯಾವಾಗಲೂ 24 ಗಂಟೆನೂ ನೆಲ್ಲಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೋ ಅವನಿಗೆ ನಾನು ನೆನಪು, ಮರಿವು, ಜ್ಞಾನಗಳನ್ನು ಕೊಡ್ತೇನೆ. ಸರ್ವಸ್ಯ ಶಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಅಪೋಹನಂ ಚ. ನಾನು ನೆನಪು, ಮರೆವು, ಜ್ಞಾನಗಳನ್ನು ನಾನು ಕೊಡ್ತೇನೆ ಅವನಿಗೆ. ಅವನು ಯಾವುದೇ ಸ್ಥಿತಿಯಲ್ಲಿರಲಿ ಕೊಡ್ತೇನೆ ಅಂತ ಹೇಳಿ. ಹೇಗೆಂದರೆ ಒಂದು ಬಾರಿ ಒಬ್ಬ ರಾಜನಿಗೆ ಮಕ್ಕಳಾಗಿರಲಿಲ್ಲ. ಮದುವೆ ಆಗೋದಂದ್ರೆ ಏನು? ಒಂದು ಮಗು ಬೇಕು, ಒಂದು ಪುತ್ರ ಬೇಕು, ಈ ವಂಶವನ್ನು ಬೆಳೆಸಬೇಕು. ಹಾಗೆ ಆ ಮಗುವನ್ನು ಪಡೆಯೋದಕ್ಕೊಂದು ಏನು ಕಾರಣ? ಅಂಥ ಒಳ್ಳೆಯ ಪ್ರಜೆಯನ್ನು ನಾನು ಈ ಸಮಾಜಕ್ಕೆ ಕೊಡಬೇಕು. ಯಾರು ಕೃಷ್ಣ ಪ್ರಜ್ಞಾವಂತರಾಗಿ ತೊಡಗಿದಾರೋ, ಅವರ ಭಾವನೆಗಳು ಸಮೃದ್ಧವಾಗಿ ಸಾಧುತನವನ್ನು ತಗೊಂಡಿದ್ದಾರೋ ಅಂಥವರಲ್ಲಿ ಹುಟ್ಟುವ ಮಗು ಕೂಡ ಆ ಸಾಧು ಭಾವವಾಗಿ ಹುಟ್ಟುತ್ತೆ. ಅದಕ್ಕೋಸ್ಕರ ಇನ್ನೊಂದು ಮಕ್ಕಳಿಗೆ ನಾವು ಜನ್ಮ ಕೊಡ್ತೀವಿ ಅಂದರೆ ನಾವು ಸಾಧು ಭಾವನೆಯನ್ನು ನಾನು ಬೆಳೆಸ್ಕೊಳ್ಬೇಕು. ಮುಂಚೆ ನಾನು ಎದಕ್ಕೆ ಹುಟ್ಟಿದ್ದೇನೆ, ನಾನು ಎದಕ್ಕೆ ಬಂದಿದ್ದೇನೆ, ನನ್ನ ಕರ್ತವ್ಯವೇನು, ಇದನ್ನು ತಿಳ್ಕೊಂಡು ಯಾವಾಗ ಜಿಜ್ಞಾಸೆಯನ್ನು ಮಾಡ್ತಿರ್ತಾನೋ ಅಂಥ ಜಿಜ್ಞಾಸು ಮಗುವಾಗೇ ಹುಟ್ಟುತ್ತೆ. ಹುಣಸೆ ಮರದ ಕೆಳಗಡೆ ಹುಣಸೆ ಬೀಜದಿಂದ ಹುಣಸೆ ಮರವನ್ನು ಹುಟ್ಟುವ ಹಾಗೆ, ಮಾವಿನ ಒಂದು ಕಾಯಿಯಿಂದ ಮಾವಿನ ಮರವನ್ನೇ ಹುಟ್ಟುವ ಹಾಗೆ ನಮ್ಮಲ್ಲಿ ಪ್ರಜ್ಞೆಗಳು ಹೇಗಿದೆ ಅದೇ ಪ್ರಜ್ಞೆಯ ಒಂದು ಮಗು ಹುಟ್ಟುತ್ತೆ. ಅದಕ್ಕಾಗಿ ಕೃಷ್ಣ ಪ್ರಜ್ಞೆಯನ್ನು ಪ್ರತಿಯೊಂದು ಜೀವಿಯೂ ಕೂಡ ಸ್ವೀಕಾರ ಮಾಡಬೇಕು ಅಂತ ಹೇಳೋದು. ಸೊ ಹೀಗಾಗಿ ಈ ರಾಜ ಏನು ಮಾಡ್ತಾನೆ, ಒಂದು ಮಗು ಬೇಕು. ಮಗು ಹುಟ್ಟಲಿಲ್ಲ ಅಂದರೆ ನಾವು ಸಾವಿರಾರು ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತೀವಿ, ಯಾರ್ಯಾರು ಭವಿಷ್ಯ ಹೇಳ್ತಾರೋ ಭವಿಷ್ಯದ ಕಡೆ ನೋಡ್ತೀವಿ, ಸಾವಿರಾರು ಪ್ರಯತ್ನವನ್ನು ಮಾಡ್ತೀವಿ, ಹೇಗೋ ಪ್ರಯತ್ನ ಮಾಡ್ತೀವಿ. ಈ ರಾಜನೂ ಕೂಡ ಒಬ್ಬ ಮಂತ್ರವಾದಿಗಳಿಗೆ ಹೋಗ್ತಾನೆ. ಮಂತ್ರವಾದಿ ಹೇಳ್ತಾನೆ, ನೀನು ಯಾರಾದರೂ ಒಂದು ಮಗುವನ್ನು ಬಲಿ ಕೊಟ್ಟರೆ ನಿನಗೊಂದು ಮಗು ಹುಟ್ಟುತ್ತೆ ಅಂತ ಹೇಳ್ತಾನೆ. ಒಬ್ಬ ಮನುಷ್ಯನನ್ನು, ಒಬ್ಬ ಯುವಕನನ್ನು ನೀನು ಬಲಿ ಕೊಡಬೇಕು, ಒಂದು ಹುಡುಗನನ್ನು ಕೊಡಬೇಕು. ಅಂಥ ಯುವಕನನ್ನು ನೀನು ಕೊಟ್ಟಿದ್ದಾಗಿದ್ರೆ ನಿನಗೊಂದು ಮಗು ಆಗುತ್ತೆ ಅಂತ ಹೇಳ್ತಾನೆ. ಸರಿ ಆಯಿತು, ಎಲ್ಲಿ ನೋಡಬೇಕು? ಮಗನ ಕೊಡೋರು ಯಾರು? ತುಂಬ ಕೀಳು ಬಡತನದಿಲ್ಲ. ಎಲ್ಲರನ್ನ ಅಪ್ರೋಚ್ ಮಾಡ್ತಾನೆ, ನನ್ನ ಮಗನ ಕೊಡೋದಿಲ್ಲ, ಪ್ರಾಣನ ಕೊಟ್ಟೇನು ಹೊರತು ಕೊಡೋದಿಲ್ಲ ಅಂತ ಹೇಳ್ತಾರೆ. ಕೊನೆಗೊಂದು ಚಿಕ್ಕದಾದೊಂದು ಗುಡಿಸಲು ಇಟ್ಕೊಂಡು ಕಡು ಬಡತನ ಇರೋ ಮನೆಗೆ ಹೋಗ್ತಾನೆ. ನಿನಗೆ 1000 ನಾಣ್ಯಗಳನ್ನು ಕೊಡ್ತೀನಿ, ಬಂಗಾರದನ್ನು ಕೊಡು ಅಂತ ಕೇಳಿದಾಗ ಆ ತಾಯಿ ಕೊಟ್ಬಿಡ್ತಾನೆ. ನನ್ನ ಮಗನ ತಗೊಂಡು ಹೋಗು, ಉಳಿದದ್ದು ಜೀವನವನ್ನು ಚೆನ್ನಾಗಿ ಬದುಕೋಬೋದಲ್ಲ. ಒಬ್ಬಳು ತಾಯಿ ತ್ಯಾಗ ಮಾಡ್ತಾನೆ. ತಗೊಂಡು ಬರ್ತಾನೆ, ಒಂದು ಆವರಣದಲ್ಲಿ ಮುಂದೆ ನಿಲ್ಲಿಸ್ತಾನೆ. ಪೂಜಾ ಕೈಂಕರ್ಯಗಳು ನಡೀತಾ ಇದೆ, ಓಂ ಹವನಗಳು ನಡೀತಾ ಇದೆ. ಮಾಲೆ ಹಾಕಿ ನಿಲ್ಲಿಸಿದ್ದಾರೆ ಆ ಹುಡುಗನ್ನ. ಅವ್ನು ಗೊತ್ತಾಗ್ತಾ ಇದೆ ನನಗೆ ಸಾವು ಬರ್ತಾ ಇದೆ ಇವಾಗ. ಸಾವಿರಾರು ವಿಚಾರಗಳನ್ನು ಮಾಡ್ತಾನೆ. ಸರಿ, ನಾವೇನು ಮಾಡ್ತೀವಿ, ಸಾವು ಬಂತು ಅಂತಂದರೆ ನಾನು ವೈಯಕ್ತಿಕವಾಗಿ ತಗೊಳ್ತೇನೆ. ನನಗೆ ಸಾವ, ನನಗೆ ಏನು ರೋಗ ಇದೆಯಾ? ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾನೆ. ನಾನು ಎಷ್ಟೋ ಜನ ನೋಡಿದ್ದೀನಿ, ನನಗೆ ರೋಗ ಬಂದಿದೆ, ನನಗೆ ಹಿಂಗಾಗಿದೆ, ಆಪ್ರೇಷನ್ ಆಯಿತು ಅಂದರೆ ಹೆಂಗೆ ಹೋಗ್ತಾರಂದರೆ ನಿದ್ದೆನ ಹತ್ತಲ್ಲ ಅವ್ರಿಗೆ. ಯಾರನ್ನೂ ಕೈ ಮುಂದೆ ಬಿಡೋದಿಲ್ಲ, ಅಷ್ಟು ಭಯಗೊಳ್ತಾನ. ನೋಡಿ ಎಷ್ಟು ಈ ದೇಹದ ಮೇಲೆ ಮೋಹ ಇದೆ ಅಂದರೆ ಎಷ್ಟು ಪಾಪ ಕುತ್ಕೊಂಡಿದೆ ಅಂತ ನೀವು ತಿಳ್ಕೊಳ್ಳಿ. ಇದು ಕೃಷ್ಣ ಪ್ರಜ್ಞೆ ಮೂಲಕ ಮಾತ್ರ. ಈ ಕಲಿಕಾಲೇ ನಾಮರೂಪೆ ಭಗವಂತ ಬಂದಿರದೇನೋ, ಇಂಥವೆಲ್ಲ ಪಾಪಗಳನ್ನು ತೊಳಿಲಿಕ್ಕಾಗಿ ನೀನೆಲ್ಲೇ ಇರೋ, ಸ್ಥಾನೇ ಸ್ಥಿತಿಗತಾ ಶುದ್ಧಿಗತಾಂ ತನೋವಾನ್ ಮನೋಭಿರ್. ನೀನು ಎಲ್ಲವನ್ನು ಸಂಸಾರವನ್ನು ಬಿಟ್ಟು, ಎಲ್ಲವನ್ನು ತ್ಯಾಗ ಮಾಡಿ, ಎಲ್ಲವನ್ನು ಬಿಟ್ಟು ಕಾಡಲ್ಲಿ ಕುತ್ಕೊಂಡು ತಪಸ್ಸು ಮಾಡಿದ್ರೆ ಮಾತ್ರ ನೀನು ಯಶಸ್ಸಾಗ್ತೀಯ ಅಂತ ಎಲ್ಲಿ ಭಗವದ್ಗೀತೆಯಲ್ಲಿ ಭಾಗವತಮದಲ್ಲಿ ಹೇಳಿಲ್ಲ. ಸ್ಥಾನೇ ಸ್ಥಿತಿಗತ, ನೀನೆಲ್ಲಿದೆಯೋ ಅಲ್ಲಿರಪ್ಪ, ಭಗವಂತನ ನಾಮಸ್ಮರಣೆ ಮಾಡು. ಹೇಗೆ 60,000 ವರ್ಷಗಳ ತಪಸ್ಸನ್ನು ಮಾಡಿ ಆ ರಾಮಾಯಣವನ್ನು ಬರೆದನ ವಾಲ್ಮೀಕಿ ಋಷಿಗೆ ಅಂಥ ತಪಸ್ಸಿನ ಫಲವನ್ನು ನಾನು ಕೊಡ್ತೇನೆ ಕೇವಲ ಭಗವಂತನ ನಾಮಸ್ಮರಣೆ ಮಾಡಿದ್ರೆ. ಎಷ್ಟು ನೋಡಿ ಭಾಗ್ಯ, ಎಷ್ಟು ಸದಾವಕಾಶನ ಕೊಟ್ಟಿದ್ದಾನೆ. ನೀನೆಲ್ಲಿರ್ತೀಯೋ ಅಲ್ಲಿರೋ, ನಿನ್ನ ಮನೆಯಲ್ಲಿರೋ, ನಿನ್ನ ಆಫೀಸಲ್ಲಿರೋ, ನಿನ್ನ ಸ್ಕೂಲಲ್ಲಿರೋ, ನಿನ್ನ ವ್ಯವಹಾರಗಳನ್ನು ಮಾಡು, ನೀನೇನೇ ಮಾಡು, ಪ್ರೀತಿಯಿಂದ ಒಂದು ಕೆಲವೊಂದಿಷ್ಟು 2-3 ಅವರ್ ಆದರೂ 24 ಗಂಟೆ ಇದೆ, ನನಗೋಸ್ಕರ ಸಮಯವನ್ನು ಕೊಡು. ಭಗವಂತನ ಬಗ್ಗೆ ಕೇಳೋದ್ರಲ್ಲಿ, ಭಗವಂತನ ಬಗ್ಗೆ ನೋಡೋದ್ರಲ್ಲಿ. ನೋಡ್ಬೇಕನ್ನೋದಿದೆ, ಫಿಲ್ಮ್ಗಳನ್ನು ನೋಡ್ತೀವಿ, ಅದನ್ನು ನೋಡ್ತೀವಿ, ಸೀರಿಯಲ್ ನೋಡ್ತೀವಿ. ನಿನ್ನ ಸಂಸಾರದಲ್ಲಿ ತುಂಬಿ ತುಳುಕಾಡ್ತಾ ಇದೆ, ಅಲ್ಲಿ ಹೋಗ್ಬಿಟ್ಟು ಅಳೋದಲ್ಲಿ ಸೀರಿಯಲ್ ನೋಡ್ಕೊಂಡು. ಅಯ್ಯೋ, ತುಂಬಿ ತುಳುಕಾಡ್ತಾ ಇದೆ, ನಿಂದೆ ಒಂದು ದೊಡ್ಡ ಫಿಲ್ಮ್ ಮಾಡ್ಬೋದು, ನಿಂದೊಂದು ಜೀವನನ ತೊಗೊಂಡ್ರೆ. ಎಲ್ಲನೂ ನಡೀತಾ ಇದೆ, ಮತ್ತೆ ನೋಡೋದು. ಮಾಯಾ ಎಷ್ಟು ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ. ಸೀರಿಯಲ್ಲು,
ಜಸ್ಟ್ ಒಂದು ಮೊಬೈಲ್ ಆನ್ ಮಾಡಿ ಜಸ್ಟ್ ಒಂದು ಸೀರಿಯಲ್ ರೀಲ್ಸ್ ನೋಡಂಗೆ ಇನ್ಸ್ಟಾಗ್ರಾಮಲ್ಲಿ ಹೋಗ್ತಾ ಇದ್ರೆ ಹಂಗೆ ಟಕ್ 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 ಹೋಗುತ್ತೆ. ನಿಂಬೆಹಣ್ಣು ಅದನ್ನೆಲ್ಲ ಮಿಕ್ಸ್ ಮಾಡಿ ನೋಡ್ಕೊಂಡ್ರೆ 7 ದಿನದಲ್ಲೇ ಸೌಂದರ್ಯ ಹೊರಗೆ ಬಂತು, ಸಾಕು ಶಾರ್ಟ್ ಆಯ್ತು, ಒಳಗಡೆ ಮಿಕ್ಸಿ ಗಿರ್ರನಾಗಿ ಶಾರ್ಟ್ ಆಗುತ್ತೆ. ಇವೆಲ್ಲದರಲ್ಲೂ ಕೂಡ ತೊಗೊಂಡು ಇಟ್ಕೊಂಡಿದ್ದೆ ನಾವು ಅಲ್ವಾ. ಜೀವನ ಎಷ್ಟಿದೆ ನೋಡಿ. ನಾನು ಸಾಯ್ತೀನಿ ಅಂತ ಗೊತ್ತಿದೆ. ನನ್ನ ನಿಜವಾದದ್ದು ಏನೋ ನಿಜವಾದದ್ದು ಹುಟ್ಟು ಸಾವು ಮುಪ್ಪು ರೋಗವನ್ನು ಗೆಲ್ಲಲಿಕ್ಕಾಗಿ ಒಂದು ಕ್ಷಣವನ್ನು ಕೂಡ ದೇಹದ ಸುಖಕ್ಕಾಗಿ ನಾನು ಮೀಸಲಿಡಬಾರದು. ನಾನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮತ್ತೆ ಪುನಃ ಈ ಭೌತಿಕ ಪ್ರಪಂಚದಿಂದ ನಾನು ಪಾರಾಗಲಿಕ್ಕೆ ನಾನು ಪ್ರತಿ ಒಂದು ಕ್ಷಣವನ್ನು ಕೂಡ ಭಂಗರ ಮಾಡದೆ ಜೀವನವನ್ನು ಉಪಯೋಗಿಸಬೇಕು. ಆ ಭಗವಂತನ ಸೇವೆಯಲ್ಲಿ ನೆನೆತಾ ಇರಬೇಕು. ಮನ್ಮನ, ಕೃಷ್ಣ ಹೇಳ್ತಾನೆ, ನೀನೆಲ್ಲ ಪಾಪಗಳಿಂದ ನಾನು ಮುಕ್ತ ಮಾಡ್ತೀನಿ. ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಮ ನಮಸ್ಕರು. ನೀನು ಚಿಂತನೆ ಮಾಡಬೇಕು, ನೀನು ವಿಚಾರ ಮಾಡ್ತೀಯ, ಅವಳು ಹಿಂಗೋದು ಇವಳು ಹಿಂಗೋದು, ಅವ್ನು ಹಿಂಗೆ ಬಂದ ಇಲ್ಲಿ ಬಂದ ಎಲ್ಲನೂ ಮಾತಾಡ್ತೀಯ ನೀನು. ಕೃಷ್ಣ ಹೇಳ್ತಾನೆ, ನನ್ನ ಚಿಂತೆ ಬಿಟ್ಬಿಡು, ಇವಾಗ ನೀನು ಸಿಗೋದು ನಿನ್ನ ಬಳಿಗೆ ಬಂದೇ ಬರುತ್ತೆ. ವಯಸ್ಸಾದ ಮೇಲೆ ಏನು ಸಿಗಬೇಕು ನಾನು ಎಲ್ಲ ಬರೆದು ಇಟ್ಬಿಟ್ಟಿದ್ದೇನೆ. ಈಗ ಎಂಥವ್ರು ಸಿಗಬೇಕು ಅಂತ ಗೊತ್ತು. ಮನ್ಮನ, ನನ್ನ ಬಗ್ಗೆ ಚಿಂತೆ ಮಾಡು ಇವಾಗ. ಭವ ಮದ್ಭಕ್ತೋ, ನಿನಗೆ ಏನು ಬೇಕು, ಇನ್ನೊಬ್ಬರ ಬಗ್ಗೆ ಕೇಳಬೇಕು, ನ್ಯೂಸ್ ನೋಡಬೇಕು, ಅಂಥ ವ್ಯಕ್ತಿಗನ ವರ್ಣನೆ ನೋಡ್ತೀಯ, ಯಾವ ಹೀರೋಣಿ ಹೆಂಗಾದ್ಲು, ಹೆಂಗೆ ಕಷ್ಟಪಟ್ಲು ಅಂತೆಲ್ಲ ನಾವು ಹಿಸ್ಟ್ರಿ ಇರುತ್ತಾ. ಗೂಗಲಲ್ಲಿ ಹೊಡೆದ್ಬಿಟ್ರೆ ಸಾಕು, ಅವಳೆಲ್ಲನೂ ಹಿಸ್ಟ್ರಿ ಬರುತ್ತೆ. ಇಲ್ಲಿ ಎಲ್ಲ ಕೃಷ್ಣ ಇಲ್ಲಿ ಕೊಟ್ಟಿದ್ದ ನೋಡಿ, ಎಷ್ಟು ಕೊಟ್ಟಿದ್ದಾರೆ ಪ್ರಭುಪಾದರು. ಬೆಳಗಿಂದ ಹಿಡಿದು ರಾತ್ರಿವರೆಗೂ ಆ ಲೆಕ್ಚರ್ ಕೇಳಿದರೆ, ಸಾಯುವರೆಗೂ ಕೇಳಿದರೆ ಸಾವಿರಾರು ಲೆಕ್ಚರ್ಗಳಿದೆ, ಸಾವಿರಾರು ಪುಸ್ತಕಗಳಿದೆ, ಅವನ ವರ್ಣನೆ ಇದೆ. ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ, ನನ್ನ ಪೂಜೆ ಮಾಡು, ನಮಸ್ಕಾರ ಮಾಡಪ್ಪ ಸಾಕು. ಈ 4 ಮಾಡಿದ್ರೆ ಸತ್ಯಂತೆ ಸತ್ಯವಾಗಿಯೂ ನಾನು ಹೇಳ್ತೀಯ, ನನ್ನ ಬಳಿಗೆ ನೀನು ಬರ್ತೀಯ. ಇವೆಲ್ಲವನ್ನು ಬಿಟ್ಬಿಡು ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನಲ್ಲ. ಸ್ಥಾನೇ ಸ್ಥಿತಿ ಕಥಾ, ಏನೇನೂ ತ್ಯಾಗ ಮಾಡಬೇಕಾಗಿಲ್ಲ, ಅಲ್ಲೇ ಇರು, ಅಲ್ಲಿದ್ಕೊಂಡೇ ಇದನ್ನು ಮಾಡು ಅಂತ ಹೇಳ್ತಾನೆ. ಸೊ ಹಾಗೆ ಮಾಡ್ತಾನೆ. ಈ ಹುಡುಗ ಮಾಲೆ ಹಾಕಿ ನಿಲ್ಲಿಸಿದ್ದಾರೆ, ರುಂಡವನ್ನು ಚಂಡಾಡಬೇಕು, ಇದನ್ನು ಕಡಿಬೇಕು, ಮಂತ್ರ ನಡೀತಾ ಇದೆ, ಹೋಮ ಹವನಗಳು ನಡೀತಾ ಇದೆ. ಪಾರಾಗಬೇಕಲ್ಲ, ಇಲ್ಲಿಂದ ನಾನು ಹೇಗೆ ಪಾರಾಗಬೇಕು? ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಆ ಯುವಕ ಏನು ಮಾಡ್ತಾ ಇದ್ದಾನೆ, ನಾನು ಇಲ್ಲಿಂದ ಹೋಗಬೇಕು. ಏನು ಮಾಡಬೇಕು ಇವಾಗ? ಇವೆಲ್ಲ ನಡೆಯಲ್ಲ, ತಂತ್ರ ಮಂತ್ರಗಳು. ಆಮೇಲೆ ಈಗ ಯೋಜನೆ ಹಾಕಬೇಕು. ಕೃಷ್ಣ ಏನು ಹೇಳ್ತಾನೆ, ನಾನು ಬುದ್ಧಿಯನ್ನು ಕೊಡ್ತೀನಿ. ಅವನೇನು ಮಾಡ್ತಾನೆ, ಆ ಮಣ್ಣನ್ನು ತಗೊಳ್ತಾನೆ, 4 ಲಡ್ಡು ಮಾಡಿಡ್ತಾನೆ. 4 ಲಡ್ಡು ಮಾಡಿಬಿಟ್ಟು ಒಂದನ್ನು ಕಾಲಿಂದ ತುಳಿದು ಸೌದು ಹಾಕಿಬಿಟ್ಟು ಮಣ್ಣು ಮುಳುಗಿಸ್ಬಿಡ್ತಾನೆ. 2ನೇದು ಒಡೆದು ಸ್ಮ್ಯಾಶ್ ಮಾಡ್ತಾನೆ. 3ನೇದು ಒಡೆದು ಹಾಕ್ತಾನೆ. 4ನೇದ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾನೆ. ಇದನ್ನೆಲ್ಲನೂ ನೋಡ್ತಾ ಇದ್ದಾನೆ ರಾಜ, ನೋಡ್ತಾ ಇದ್ದಾನೆ. ರಾಜ ನೋಡಿಕೊಂಡು ಬಂದು ಆ ಯುವಕನ ಕೇಳ್ತಾನೆ, ಏನಪ್ಪ ಏನು ಮಾಡ್ತಾ ಇದೀಯ ನೀನು? 4 ಲಡ್ಡು ಮಾಡಿಟ್ಟೆ, 3 ಒಡೆದೆ, ಕೂತ್ಕೊಂಡು ಏನಿದು ಅರ್ಥ? ನನಗೆ ಅರ್ಥ ಆಗಲಿಲ್ಲ. ನೋಡು ರಾಜ, ನನಗೆ ನಿಜವಾದ ರಕ್ಷಕರು ಅಂತ ಅಂದರೆ ಏನು? ಆಮೇಲೆ ಭಗವಂತ. ರಕ್ಷಕರು ಅಂದರೆ ತಂದೆ ತಾಯಿ ಬರಲಿಲ್ಲ, ಬಂಧು ಬಳಗನೂ ಕೂಡ ಬರಲಿಲ್ಲ. ಆಮೇಲೆ ಸ್ನೇಹಿತರು ಬರಬೇಕು, ಸ್ನೇಹಿತರು ಬರಲಿಲ್ಲಲ್ಲಪ್ಪ, ಅದಕ್ಕೆ 2 ಹೊಡೆದ್ಬಿಟ್ಟೆ. 3ನೇದು ಇವ್ರು ಯಾರು ಬರಲಿಲ್ಲ ಅಂದರೆ ನಾನು ಪ್ರಜೆ, ನಾನು ಇದಕ್ಕೆ ಈ ರಾಜ್ಯದಲ್ಲಿ ನಾನು ಪ್ರಜೆಯಾಗಿದ್ದೇನೆ. ರಾಜನಾಗಿರ್ತಕ್ಕಂಥವನು ನನಗೆ ರಕ್ಷಣೆ ಕೊಡೋದು ಅವನ ಕರ್ತವ್ಯ. ಆದರೆ ನೀನು ಕೊಡಿಲ್ವಲ್ಲ ರಾಜ, ನನಗಿಲ್ಲಿ ಬದುಕೋಕೆ ನನಗೇನೋ ಇದು ಇಲ್ವಾ, ಮಾರ್ಗ ಇಲ್ವಾ? ಪ್ರತಿಯೊಂದು ಜೀವಿ ಅದರದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ, ಹಾಗೆ ನನಗೂ ಕೂಡ ವ್ಯವಸ್ಥೆ ಇಲ್ವಾ ನನಗೆ? ನೀನು ರಾಜ, 84 ಲಕ್ಷ ಜೀವರಾಶಿಗೆ ನೀನು ರಕ್ಷಣೆ ಕೊಡಬೇಕು, ನನಗೂ ನೀನು ರಕ್ಷಣೆ ಕೊಡೋದಾದವಿಲ್ಲ ರಾಜ. ಅದಕ್ಕೆ ನೀನು ಇದ್ರ ಉಪಯೋಗ ಅಂತ ಹೊಡೆದು ಹಾಕಿಬಿಟ್ಟೆ ಅದನ್ನು. ಹಾಗೆ 4ನೇದು ಏನಂದರೆ, ಓನ್ಲಿ ಭಗವಂತನಿದ್ದಾನೆ, ಅವನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ರಾಜ ವಿಚಾರ ಮಾಡ್ತಾನೆ, ಇವನು ಬಲಿ ಕೊಟ್ಟು ನಾನು ಮಗು ಪಡೆದ್ರೆ ಆ ಮಗು ಹೇಗೆ ಹುಟ್ಟುತ್ತೋ ಗೊತ್ತಿಲ್ಲ, ಸಾಕು ನೀನೇ ಬಂದ್ಬಿಡು ಅಂತ ದತ್ತಕ್ಕೆ ತೊಗೊಂಡ್ಬಿಡ್ತಾನೆ. ಸೊ ಅದಕ್ಕೆ ಸದ್ವಿನಿಯೋಗ, ಸಾಧುಭಾವೆ, ಸದ್ಭಾವೆ. ನಾವು ಭಗವಂತನಿಗೆ ಸಂಪೂರ್ಣವಾಗಿ ನಾವು ಅವಲಂಬಿತರಾಗಿದ್ದೇ ಆಗಿದ್ದರೆ ಯಾವುದೇ ಭಾವನೆಗಳನ್ನು ಕೂಡ ಬರಬಾರ್ದು. ನಮ್ಮ ಮನಸ್ಸು, ನಮ್ಮ ದೃಷ್ಟಿನೂ ಕೂಡ ಏನಾಗಿರ್ಬೇಕಂದ್ರೆ ಕೃಷ್ಣನ ನೋಡೋದಾಗಿರಬೇಕು. ನೀವು ನೋಡಿದ್ರೆ ರಾಧಾರಾಣಿ, ಕೃಷ್ಣ ರಾಧಾರಾಣಿಯ ಜಡೆಯನ್ನು ಎಣಿತಾ ಇದ್ದಾನೆ. ರಾಧಾರಾಣಿ ಏನು ಮಾಡ್ತಾ ಇದ್ದಾಳೆ, ಮಿರರಿಂದ ಕೃಷ್ಣನ ಮುಖ ನೋಡ್ತಾ ಇದ್ದಾಳೆ. ಸೊ ಹಾಗೆ ಪ್ರತಿಯೊಂದರಲ್ಲೂ ಕೃಷ್ಣನ ನೋಡ್ತಾ ಇದ್ಲು. ಅವಳು ಏನು ಮಾಡ್ತಾ ಇದ್ಲು ರಾಧಾರಾಣಿ, ಗೋಪಿ ಭರ್ತ ಕಮಲಯೋರ್ ದಾಸ 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 ದಾಸಾರು ದಾಸ ಆಗಬೇಕಂತ.
ರಾಧಾರಾಣಿ ಹೇಗೆ ಮಾಡ್ತಾಯಿದ್ಲು, ಸಗಣಿಯನ್ನು ತೊಗೊಂಡು ಮೊದಲು ಹಳ್ಳಿಯಲ್ಲಿ ಹೋಗಿದ್ದೀರಾ, ಯಾರು ಸಗಣಿ ಮುಟ್ಟಾಕೋ ಹಿಂದೆ ಮುಂದೆ ನೋಡ್ತಾರೆ, ಅಯ್ಯೋ ವಾಸನೆ ಬರುತ್ತೆ, ವಾಸನೆನಾ ಬರುತ್ತೆ, ನಿನ್ನ ಬಾಡಿಯಲ್ಲಿ ವಾಸನೆ ಬರುತ್ತೆ. ಸೊ ಆ ವಾಸನೆ ಅದನ್ನು ತೊಗೊಂಡು ಏನು ಮಾಡ್ತಾರೆ, ನಮ್ಮ ಹಳ್ಳಿಯಲ್ಲಿ ಇವಾಗ ಹೋದರು ನಮ್ಮ ತಾಯಿ ಹೊರಗಡೆಯಿಂದ ಹೊಚ್ಚಲ ಸಾರಿಸ್ಬೇಕು, ಮನೆ ಅಂಗಳ ಸಾರಿಸ್ಬೇಕಂದ್ರೆ ಹೊಚ್ಚಲಿಂದ ಹಾಕಿಬಿಟ್ಟು ನೀರು ಹಾಕಿ ಹಿಂಗೆ ಕೆಳಗೆ ಕುತ್ಕೊಂಡು ಚೆನ್ನಾಗಿ ಸಾರಿಸ್ತಾರೆ. ಆ ರಾಧಾರಾಣಿ ಹಾಗೆ ಅಂಗಳವನ್ನು ಸಾರಿಸ್ಬೇಕಾದ್ರೆ ಕಲ್ಲು ಕೆತ್ತಿ ನೀರು ರಕ್ತ ಬರ್ತಾ ಇದ್ರೆ ರಾಧಾರಾಣಿ ಅಳ್ತಾ ಇದ್ಲು. ಏನು ಅಳ್ತಾ ಇದ್ಲು, ನನಗೆ ನೋವಾಯ್ತಂತಲ್ಲ, ಕೃಷ್ಣನ ಪಾದ ಇದಕ್ಕಿಂತ ಮೃದುವಾಗಿದೆ, ಕಾಡಲ್ಲಿ ಓಡ್ತಿರ್ಬೇಕಾದ್ರೆ ಅವನಿಗೆ ಕೃಷ್ಣನಿಗೆ ಏನು ಮುಳ್ಳುಗಳು ಚುಚ್ಚೋದಿಲ್ವಾ ಅಂತ. ಕೃಷ್ಣ ಸದಾ ಕೃಷ್ಣ ಪ್ರಜ್ಞೆಯಲ್ಲೇ ಇರ್ತಾರೆ. ಅಂಥ ಪ್ರಜ್ಞೆ ಏನಿರಬೇಕು ಅದು ನಮಗೆ ಶಾಸ್ತ್ರ ಕಲಿಸಿಕೊಡುತ್ತೆ. ಕಳೆದ 24 ಗಂಟೆ ನಾನು ಎಚ್ಚರಿರಬೇಕಾದ್ರೆ ಯಾವುದೂ ನಮಗೆ ಬಂದೇ ಬರುತ್ತೆ. ಅವ್ರು ಹೀಗಂದರು ಫ್ರೆಂಡ್ಸ್ ಬಿಟ್ಟು ಹೋದರು, ತೊಗೊಂಡು ಹೋದರು. ಎಷ್ಟು ಒಬ್ಬರನ್ನ ಫ್ರೆಂಡ್ಸ್ನಲ್ಲಿ ಏನಾದರೂ ಅಂದುಬಿಟ್ರೆ, ಗೆಳೆಯರು ಅಂದರೆ ಎಷ್ಟು ನೋವಾಗುತ್ತೆ ನೋಡಿ, ಮನಸ್ಸು ನೋವಾಗುತ್ತೋ ಇಲ್ವೋ. ಒಬ್ಬರನ್ನೇ ಕಳ್ಕೊಳ್ಬೇಕು ಅಂದ್ರೆ ನೋವಾಗುತ್ತೆ. ತುಂಬ ಕ್ಲೋಸ್ ಆಗಿದ್ರು, ಬರ್ತಾಯಿದ್ರು, ಒಟ್ಟೊಟ್ಟಿಗೆ ಟೆಂಪಲ್ಗೆ ಬರ್ತೀರಾ, ಎಲ್ಲ ಬರ್ತೀರಾ, ಹೋಗ್ತೀರಾ, ಅವ್ರ ಸ್ನೇಹಿತರು ಬಿಟ್ಟು ಹೋದರು ಅಂದರೆ ಎಷ್ಟು ನೋವಾಗುತ್ತೆ ನೋಡಿ. ಯಾಕಂದರೆ ಈ ಸಂಬಂಧ ಏನು ಗೊತ್ತಾ, ನಿಜವಾದ ಸಂಬಂಧ ಭಗವಂತನಿಗಿರಬೇಕಾಗಿರೋದು, ಈ ಜೀವಿ ಮೇಲೆ ಕಡೆ ಇದೆ. ಅದಕ್ಕೆ ಇಲ್ಲಿ ಸ್ನೇಹಿತವನ್ನು ಮಾಡಿಸ್ಕೋಬಾರ್ದು, ಯಾರನ್ನೂ ಅತಿಯಾಗಿ ಹಚ್ಕೋಬಾರ್ದು. ಅವ್ರಿಗೇನಾದರೂ ಆಯಿದ್ರೆ ನಮಗೂ ದುಃಖ ಆಗುತ್ತೆ, ಕೃಷ್ಣನ ಮರೆಯುವಂಥ ಪರಿಸ್ಥಿತಿ ಬರುತ್ತೆ, ಆ ದೇವೋತ್ತಮ ಪರಮಪುರುಷನನ್ನು ಮರೆಯುವಂಥ ಬರುತ್ತೆ. ಇಲ್ಲಿ ಹೇಗಿರಬೇಕಂದ್ರೆ ಆತ್ಮದ ಸಂಬಂಧವಿರಬೇಕು, ದೇಹದ ಸಂಬಂಧ ಇರಲೇಬಾರದು. ದೇಹದ ಸಂಬಂಧ ಇದೆಯೋ ತುಂಬ ದುಃಖ ಆಗುತ್ತೆ. ಯಾರು ಯಾವಾಗ ಹೋಗ್ತಾರೋ ಏನಾಗುತ್ತೋ ಗೊತ್ತಿಲ್ಲ ಜೀವನ. ಅದಕ್ಕೆ ನಾನು ಏನೇ ನನ್ನ ನಿರೀಕ್ಷಣೆಗಳಿದ್ದರೂ, ನನಗೇನು ಬೇಕಾಗಿದ್ದರೂ ಕೂಡ ಆ ಗುರು, ಆ ಕೃಷ್ಣನ ಮೇಲೆ ಅವಲಂಬಿತರಾಗಿರು. ಅವರು ತಥಾಸ್ತು ಅಂದರೆ ಎಲ್ಲನೂ ಸರಿಯಾಗುವುದು. ಅದಕ್ಕೆ ಭೌತಿಕ ಜೀವನವನ್ನು ಸರಿಯಾಗಿ ನಡಿಬೇಕಂದ್ರೆ ಕೃಷ್ಣ ಪ್ರಜ್ಞೆ ಚೆನ್ನಾಗಿದ್ದಿದ್ದೇ ಆಗಿದ್ದರೆ ಆ ಭೌತಿಕ ಜಗತ್ತು ತನ್ನಿಂದ ತಾನೇ ನಡ್ಕೊಂಡು ಹೋಗುತ್ತೆ. ಯಾವುದೇ ಅದಕ್ಕೆ ನಾನು ಗಮನವನ್ನು ಕೊಡಬೇಕಾಗಿಲ್ಲ, ಜಾಸ್ತಿ ಒತ್ತಡವನ್ನು ಹೇರಬೇಕಾಗಿಲ್ಲ, ಅದು ತನ್ನಿಂದ ತಾನೇ ನಡ್ಕೊಂಡು ಹೋಗ್ತಾ ಇರುತ್ತೆ ಜೀವನ. ಅದಕ್ಕೆ ನಿನಗೆಲ್ಲನೂ ಭಗವದ್ಗೀತೆ ಕೃಷ್ಣ ಪ್ರಜ್ಞೆಯನ್ನು ಚೆನ್ನಾಗಿ ಗೊತ್ತೋ, ಭೌತಿಕ ಅವನಿಗೆ ಅಷ್ಟೇ ಗೊತ್ತಾಗುತ್ತೆ. ಯಾಕೆಂದರೆ ಭೌತಿಕದಲ್ಲಿ ಹೃದಯದಲ್ಲಿದ್ದಾನ ಭಗವಂತ. ಯಾವ ರೀತಿ ವ್ಯವಹಾರ ಮಾಡಬೇಕು, ಯಾವ ರೀತಿ ತಗೊಳ್ಬೇಕು, ಯಾವ ರೀತಿ ನಾನು ನಡಿಬೇಕು, ಎಲ್ಲವನ್ನು ಕೊಟ್ಟಿದ್ದಾನೆ ಕೃಷ್ಣ. ಅದಕ್ಕೆ ಕೃಷ್ಣ ಪ್ರಜ್ಞಾವಂತನು ಒಬ್ಬನಾಗಿದ್ದರೆ ಅವನಿಗೆಲ್ಲವನ್ನು ಗೊತ್ತಿದೆ ಅಂತ. ಅದೇ ಭೌತಿಕದಲ್ಲೆಲ್ಲ ಗೊತ್ತಿದೆ ಅಂದರೆ ಕೃಷ್ಣ ಪ್ರಜ್ಞೆ ಗೊತ್ತಿಲ್ಲ ಅಂತ. ಹಾಗೇನು ಆಗೋದಿಲ್ಲ, ಉಲ್ಟಾ ಆಗೋದಿಲ್ಲ. ಕೃಷ್ಣನ ಚೆನ್ನಾಗರಿಬೇಕು. ಯಾಕೆಂದರೆ ಅವನೇ ನಿಯಾಮಕ, ಅವನೇ ಒಡೆಯ. ಪ್ರತಿಯೊಂದು ಅವನಿಂದಲೇ ಎಲ್ಲವೂ ಹೊರಹೊಮ್ಮುತ್ತಿರೋದು. ಇಡೀ ದೃಗ್ಗೋಚರ ಜಗತ್ತೇ ಓಂ ಪೂರ್ಣಮದಃ ಓಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅವನಿಂದ ಹೊಮ್ಮುತ್ತಿರತಕ್ಕಂಥ ಪ್ರತಿಯೊಂದು ಅವನಿಂದಲೇ ಸಂಪೂರ್ಣನಾಗಿ ಪರಿಪೂರ್ಣನಾಗಿದ್ದಾನವನು. ಇಡೀ ದೃಗ್ಗೋಚರ ಜಗತ್ತು ಅವನಿಂದ ಹೊರಹೊಮ್ಮುತ್ತೆ. ಅವರಾಗೆಲ್ಲವನು ಹೊರಹೊಮ್ಮಿದರೂ ಕೂಡ ಅವನು ಪರಿಪೂರ್ಣ ಸಂಪೂರ್ಣನಾಗಿ ಉಳಿತಾನೆ. ಅಂಥವನನ್ನು ನಾಮಸ್ಮರಣೆಯನ್ನು ನಾವು ಮಾಡಿದ್ದಾಗಿದ್ದರೆ ಅವನೆಲ್ಲ ಗುಣಗಳು 64 ಗುಣಗಳು ನಮ್ಮ ಮೈಯಲ್ಲಿ ಬಂದುಬಿಡುತ್ತೆ. ಇಲ್ಲಾಂದರೆ ಯಾರಾದರೂ ಒಂದು ಕ್ರಿಕೆಟರ್ಸು ಏನಾದರೂ ತೊಗೊಂಡ್ರೆ ಅವನೆಲ್ಲ ಕರ್ಮಾದಿಗಳು ನಮ್ಮ ಮೇಲೆ ಬಂದುಬಿಡುತ್ತೆ. ಅದಕ್ಕೆ ನೆನೆಯುವಂಥ ವ್ಯಕ್ತಿ, ಅದಕ್ಕೆ ಮನ್ಮನ ಹುಷಾರಿಂದ ಇರಿ. ಯಾರಾದರೂ ಒಂದು ಈ ಬ್ಯೂಟಿ ಅಂತ ಹೇಳಿದ್ರೆ ಭೌತಿಕದಲ್ಲಿ ತಕ್ಷಣ ಅಟ್ರಾಕ್ಷನ್ ಆಗ್ತದೆ. ಎಂಥ ಸಾಧುಗಳೇ ಯುವಕರಿಗೆ ಯುವತಿ ಅಟ್ರಾಕ್ಷನ್, ಯುವತಿಯರಿಗೆ ಯುವಕ ಅಟ್ರಾಕ್ಷನ್. ಅವರು ನೋಡ್ತಿರ್ತಾರೆ, ನನಗೆ ಯಾರಾದರೂ ಒಳ್ಳೆಯವ್ರು ಸಿಗ್ಬೋದಾ, ಜಪ ಮಾಡೋರು ಯಾರು ಸಿಕ್ಕರೆ ಅವರಲ್ಲೂ ಭಾವನೆ ಇರುತ್ತೆ, ಇರಲ್ವಾ? ಜೀವನ ಸೆಟ್ಲಾಗ್ಬಿಡುತ್ತಲ್ಲ, ಇವರು ನನ್ನ ಪಾರ್ಟ್ನರ್ ಆಗಿಬಿಟ್ರೆ ಇಷ್ಟು ಚೆನ್ನಾಗಿರುತ್ತಲ್ವ. ಭಾವನೆ ಯಾಕಿರೋದಿಲ್ಲ, ಇಲ್ಲಿ ಆಸೆಗಳು ಇದ್ದೇ ಇರುತ್ತೆ. ಆ ಆಸೆಗಳು ಪ್ರಭುಪಾದರು ಮತ್ತು ಕೃಷ್ಣನ ಮೇಲೆ ಇರಬೇಕು. ತನ್ನಿಂತಾನೆ ಅವ್ರು ಕೂಡಿಸ್ತಾರೆ, ಅದು ಭಾವನೆಗಳಿರಬೇಕು. ಸದಾ ನನ್ನನ್ನು ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಬೇರೆ ಯಾವ ಆಲೋಚನೆಗಳು ಕೂಡ ನಮಗೆ ಬರಬಾರ್ದು. ನಮ್ಮ ಮುಂದಿನ ಜೀವನವನ್ನು ನಡೆಸ್ಕೊಳ್ಳುವಂಥ ಜೀವನವನ್ನು ಬರಬಾರ್ದು. ಅವಲಂಬನೆ ಎಲ್ಲಿ? ಅವಲಂಬನೆ ಅವ್ರ ಮೇಲೆ ಇರಬೇಕು. ಆಕರ್ಷಣೆ ಅನ್ನೋದು ಭೌತಿಕ ಜಗತ್ತಲ್ಲಿ ಹೋಗಿದ್ದಲ್ವೇ ಅಲ್ಲ, ಇದನ್ನು ತೆಗೆಯೋದು ತುಂಬ ಕಷ್ಟ. ಆದರೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆನ ನೆಮ್ಮದಿ ಮತ್ತು ಶಾಂತಿಯಿಂದ ಈ ಮಂತ್ರವನ್ನು ಕೇಳ್ತಾ 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 ಹೋದಾಗೆ ಆ ಭಗವಂತನ ಮೇಲೆ ಆ ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅನ್ನೋ ಸಾಕ್ಷಾತ್ಕಾರ ಬರುತ್ತೆ. ಆ ನಾಮಪ್ರಭುವಿನ ಮೇಲೆ ನಾವು ಪ್ರಾರ್ಥನೆ ಮಾಡಿದಾಗಿದ್ದರೆ ಆ ಪ್ರಾರ್ಥನೆ ಎಲ್ಲವೂ ಭಗವಂತನ ಕೇಳಿಸ್ಕೊಳ್ತಾನೆ, ಎಲ್ಲವನ್ನೂ ಶಂಕ್ಷನ್ ಮಾಡ್ತಾನೆ. ಆದರೆ ಹುಷಾರಾಗಿರಬೇಕು ಜಪ ಮಾಡಬೇಕಾದ್ರೆ. ಏನಾದರೂ ಭೌತಿಕ ಕೇಳಿದೆಯೋ ಕೊಟ್ಬಿಡ್ತಾನೆ, ಬೇಕಾದ್ರೆ ಪ್ರಾಪರ್ಟಿ ಎಲ್ಲನೂ. ಅದನ್ನು ಮೇಂಟೈನ್ ಮಾಡೋದು ನಿದ್ದೆ ಹತ್ತೋದಿಲ್ಲ ಆಮೇಲೆ ಮೇಂಟೈನ್ ಮಾಡಬೇಕಂದ್ರೆ. ಅದಕ್ಕೆ ನಿನಗೆ ಎಷ್ಟು ಬೇಕೋ, ಎಷ್ಟು ನಿನಗೆ ಕೆಪ್ಯಾಸಿಟಿ ಇದೆಯೋ ಅಷ್ಟನ್ನು ಭಗವಂತ ಕೊಡ್ತಾನೆ ಅನ್ನೋ ಭರವಸೆ ಇಟ್ಕೋಬೇಕು. ನನಗೆಷ್ಟು ನಾನು ನಿಯಂತ್ರಣ ಮಾಡೋಕ್ಕಾಗುತ್ತೋ ನಾವು ಬಯಸ್ತಾ ಇದ್ದೇವೆ, ಪ್ರೆಸಿಡೆಂಟಿಗಿರಿನ ಬಯಸ್ತೀವಿ. ಆದರೆ ಆಗತ್ತಾನೆ ಮೇಂಟೈನ್ ಮಾಡೋದು? ನಿದ್ದೆ ಹತ್ತಲ್ಲ ಸ್ವಾಮಿ. ನಿನಗೆ ಎಷ್ಟೆಷ್ಟು ಭಾರ ಹಾಕಬೇಕು, ಎಷ್ಟು ಒತ್ತಡ ಹಾಕಬೇಕೋ ಅಷ್ಟನ್ನೇ ಕೃಷ್ಣ ನಿನಗೆ ಕೊಟ್ಟಿದ್ದಾನೆ.
ಅಷ್ಟನ್ನೇ ಕೃಷ್ಣ ಪ್ರಸಾದ ಬಂತ ಸ್ವೀಕಾರ ಮಾಡಿ, ಕಷ್ಟ ಬಂದರೂ ಅಷ್ಟೇ, ಒಳ್ಳೆಯದು ಬಂದರೂ ಅಷ್ಟೇ, ದುಃಖ ಸುಖ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅದನ್ನು ಸ್ವೀಕಾರ ಮಾಡಿ ನಿರ್ಬಂಧೆ ಕೃಷ್ಣ ಸಂಬಂಧ ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸಿ ನಾವು ಹೊರಟು ಹೋಗಬೇಕು. ಅದು ಒಂದು ಜೀವನದ ಒಂದು ಮಾರ್ಗ ಅದಾಗಿರಬೇಕು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಎಂತೆಂಥ ವಿಜ್ಞಾನಿಗಳು ಕೂಡ ನಮ್ಮ ಮೃತ್ಯುವನ್ನು ಬಯಸಿದ್ದಾರೆ, ಎಂತೆಂಥ ಒಳ್ಳೆ ಮಹಾನ್ ಭಕ್ತರು ಕೂಡ ಸರ್ವನಾಶವಾಗಿ ಹೋಗಿದ್ದಾರೆ. ಆದರೆ ಅಂಥ ಭಕ್ತರ ಒಂದು ನಾಮ ಸ್ಮರಣೆ, ಅಂಥವರ ಹೆಸರು ಇನ್ನೂ ಇತಿಹಾಸ ಪುಟದಲ್ಲಿ ಸೇರಿದೆ. ಯುಧಿಷ್ಠಿರ ಮಹಾರಾಜ ಹೇಗೆ, ಅರ್ಜುನ ಹೇಗೆ, ಅಂಥ ಧರ್ಮಿಷ್ಠನಾಗಿರ್ತಕ್ಕಂಥ ಅಂಥ ಭಗವದ್ಭಕ್ತನನ್ನು ನೋಡಲಿಕ್ಕೆ ಭಗವಂತನೇ ಧರೆಗಿಳಿದು ಬರ್ತಾನೆ. ಹೇಗೆ ನನ್ನ ಭಕ್ತ ಬಾಳ್ತಾನೆ ಸರ್ವಾಕರ್ಷಕ, ಅವನು ಸರ್ವಾಕರ್ಷಕ, ಅವನು ಯಾರನ್ನೂ ಆಕರ್ಷಣೆ ಮಾಡೋಕ್ಕಾಗಲ್ಲ, ಆದರೆ ಅವನ ಭಕ್ತಿಯಿಂದ ಅವನು ಆಕರ್ಷಣೆ ಮಾಡ್ಬೋದು. ಧರೆಗಿಳಿದು ಬರ್ತಾನೆ, ಯಾರಿಗೆ ಭಕ್ತರಿಗೋಸ್ಕರವಾಗಿ ಬರ್ತಾನೆ. ನನ್ನ ಭಕ್ತರನ್ನ ನೋಡಬೇಕು ಕಾತರನು ಆಗ್ತಾನೆ ಭಗವಂತ. ಹೇಗೆ ಒಂದು ಚಿಕ್ಕ ಮಗು ತನ್ನ ತಂದೆ ಬಂದಿಲ್ಲ ಅಂದರೆ ಹೇಗೆ ಅಳ್ತಾ ಇರುತ್ತಲ್ಲೋ, ಬರುವವರೆಗೊಳ್ಳೋದು ಎಲ್ಲಿದ್ದಾರೆ ನಮ್ಮ ತಂದೆ. ಆ ರೀತಿ ನಿಜವಾದ ನಮ್ಮ ತಂದೆ ಅಂದರೆ ಕೃಷ್ಣ. ಅವನನ್ನು ನಾವು ನೆನೆತಾ ಇರಬೇಕು, ಸೇರ್ತಾ ಇರಬೇಕು. ಮಗು ತನ್ನ ತಾಯಿ ಎತ್ಕೊಳ್ಳೋವರೆಗೂ ಅಳ್ತಾ ಇರುತ್ತೆ. ಯಾವಾಗ ಬಂದ ಎತ್ಕೊಂಡ್ಲೋ, ತೊಡೆ ಮೇಲೆ ಬಿತ್ತೋ, ಅವಳ ಹೆಗಲ ಮೇಲೆ ಬದಲು ಶಾಂತವಾಗತ್ತೆ. ಇದು ನಮ್ಮ ನಿಜವಾದ ಭೌತಿಕದಲ್ಲಿ ನಮಗೆ ಯಾಕೆ ಕಷ್ಟ ಮತ್ತು ದುಃಖಗಳು ಮತ್ತು ಕರ್ಮಗಳು ಯಾಕೆ ತುಂಬಿದೆ ಅಂತ ಹೇಳಿದ್ರೆ, ಆ ಭಗವಂತನ ಮರೆತಿರೋದಕ್ಕೋಸ್ಕರವಾಗಿ ಬೇರೆ ಇನ್ನೇನೂ ಇಲ್ಲ. ಸಾಕ್ಷಾತ್ಕಾರವಾಗಬೇಕದು, ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗಬೇಕು. ಅಂದಾಗ ಮಾತ್ರ ಆಗುತ್ತೆ, ಇಲ್ಲದಿದ್ದರೆ ಭಯಂಕರ ಕಷ್ಟವಾಗುತ್ತೆ ಈ ಜೀವನ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಒಂದು ಆಯುಷ್ಯ ನಮಗೆ ತುಂಬ ಅಲ್ಪಾಯುಷ್ಯವಾಗಿದೆ, ತುಂಬ ಅಲ್ಪಾಯುಷ್ಯ. ನಾವು ಯಾವಾಗ ಏನಾಗುತ್ತೋ ಏನಾಗಿ ಹೋಗುತ್ತೋ. ಇವಾಗ ಇರುವೆಗಳು ನಾವು ಅಡ್ಡಾಡ್ತಾ ಇರ್ತೀವಿ, ಇರುವೆಗಳು ಸಾವಿರಾರು ಇರುವೆಗಳು ಹೋಗ್ತಾ ಇರ್ತವೆ. ಒಂದು ಹೆಜ್ಜೆ ಇಟ್ಬಿಟ್ರೆ ಹೋಯ್ತದ್ರ ಜೀವನ. ಇಲ್ಲಿಂದ ಅಲ್ಲಿ ಹೋಗೋವರೆಗೂ ಅದು ಬದುಕುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ. ನಮ್ಮದು ಜೀವನ ಅದೇ ರೀತಿ ಆಗಿದೆ. ಹೇಗೆ ನಾವು ನಮ್ಮ ಅಂಡರಲ್ಲಿ ಆ ಇರುವೆಗಳು ನಮ್ಮ ಅಂಡರಲ್ಲಿದ್ದರೆ, ದೇವತೆಗಳು ಕೂಡ ಅಂಡರಲ್ಲಿ ನಾವಿದೆ. ಹೇಗೆ ನಾವು ಹೆಜ್ಜೆ ಇಟ್ಟುಕೊಂಡು ಆ ಒಂದು ಇರುವೆಗಳನ್ನ ಕೊಳ್ತೀವೋ, ದೇವಾನು ಒಂದು ಹೆಜ್ಜೆ ಇಟ್ಟರೆ ಸಾಕು ನಾವು ಹೊರಟು ಹೋಗ್ತೇವೆ. ಅಷ್ಟು ಅಗಾಧವಾಗಿದ್ದಾರೆ ಅವರು. ಅದಕ್ಕೆ ನಾವು ಇರೋದು ಇನ್ನೊಬ್ಬರ ಅಂಡರಲ್ಲಿ. ನಮ್ಮ ಕರ್ಮಗಳು, ನಮ್ಮ ಆಯುಷ್ಯು ಎಷ್ಟಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿ ತರಬೇಕು. ಅಂದಾಗ ಮಾತ್ರ ನಮಗಿದು ಆಗುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳುತ್ತೆ, ಅನ್ನೇ ತ್ವೇಮ ಜಾನಂತಹ ಶ್ವೇತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿರಂತೇವ ಮೃತ್ಯುಂ ಶ್ರುತಿಪರಾಯಣ. ಇನ್ನೂ ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರಲಿಲ್ಲ, ಆದರೂ ಪರಮಪುರುಷ ವಿಷಯವನ್ನು ಈತರಿಂದ ಕೇಳಿ ಅವರನ್ನು ಪೂಜೆಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳೋ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಕೇವಲ ಭಗವಂತನ ಬಗ್ಗೆ ಕೇಳಿ ತಿಳ್ಕೊಳ್ಳೋದ್ರಿಂದ ಈ ಹುಟ್ಟು ಸಾವು ಮುಪ್ಪು ರೋಗಗಳನ್ನು ನಾವು ದಾಟಬಹುದು. ಅದಕ್ಕೋಸ್ಕರವಾಗಿ ಉದ್ದಿಷ್ಟವಾಗಿದೆ ಈ ಶರೀರ. ಅದಕ್ಕೋಸ್ಕರವಾಗಿ ನಾವು ಪ್ರಯತ್ನವನ್ನು ಮಾಡಬೇಕು. ಇಲ್ಲಾಂದರೆ ಈ ಕಷ್ಟ ಕಾರ್ಪಣ್ಯಗಳನ್ನು ಬೇರೆ ಇನ್ಯಾವುದೋ ವಿಧದಿಂದಲೇ, ಇನ್ಯಾವೋ ಮಾರ್ಗದಿಂದಲೇ ಅದು ಮಾತ್ರ ಸಾಧ್ಯವಿಲ್ಲ. ಆಧ್ಯಾತ್ಮಿಕ ಮಾರ್ಗದಿಂದ ಮಾತ್ರ ಈ ನಮ್ಮ ಸಮಸ್ಯೆಗಳನ್ನು ಪಾರು ಮಾಡಿಕೊಳ್ಳೋಕ್ಕೆ ಸಾಧ್ಯ, ಬೇರೆ ಇನ್ಯಾವುದರಿಂದಲೂ ಸಾಧ್ಯವಿಲ್ಲ. ಇನ್ನೊಂದು 14ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ದೇಹದಾನಿಯಾದ ಜೀವಿಯು ಐಹಿಕ ದೇಹದೊಂದೇ ಸಹಯೋಗವಿರುವ ಈ 3 ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು ಸಾವು ಮತ್ತು ಮುಪ್ಪು ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿ ಅಮೃತವನ್ನು ಸವಿಯುತ್ತಾನೆ. ನಿಜವಾದ ಸುಖ ಇರೋದೆಲ್ಲೇನು ಗೊತ್ತಾ? ಈ ಹುಟ್ಟು, ಈ 3 ಗುಣಗಳು, ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ. ಬೆಳಗ್ಗೆ ಎದ್ದ ತಕ್ಷಣವೇ ನೋಡಿ, ಎಲ್ಲರೂ ರಾಕ್ಷಸರ ಮಲಗಿರ್ತಾರೆ. ಜಪ ಮಾಡಬೇಕು, ಓದಬೇಕು, ಪೂಜೆ ಮಾಡಬೇಕು ಅನ್ನೋದು ಎಷ್ಟು ಭಾವನೆಗಳು ಒಳ್ಳೆಯದಿರುತ್ತೆ. ಕೆಟ್ಟ ಭಾವನೆಗಳೇನೋ ಅಲ್ಲಿ ಬರೋದಿಲ್ಲ. ಅಲ್ಲಿ ಮುಗ್ಧವಾಗಿರುತ್ತೆ ಮನಸ್ಸು. ಅಂಥದ್ರಲ್ಲಿ ನಾಮಸ್ಮರಣೆ ತೊಡೆದ್ರೆ ಈ ಹುಟ್ಟು ಸಾವು ಮುಪ್ಪು ರೋಗವನ್ನು ಗೆಲ್ಬೋದು. ನಿಜವಾದ ಕೃಷ್ಣ ಪ್ರಜ್ಞೆ ಸಾಧನೆ ಅಂದರೆ ಏನು ಗೊತ್ತಾ? ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧನೆ. ಅಲ್ಲಿ ಒಂದೇ ಒಂದು ಜಪ ಮಾಡಿ ಸಾವಿರಾರು ಜಪಮಾಲ ಮಾಡಿದಷ್ಟು ನಿಮಗೆ ಫಲ ಸಿಗುತ್ತೆ. ಇಲ್ಲದಿದ್ದರೆ ಎಲ್ಲನೂ ಈ ಟೈಮ್ದಲ್ಲಿ ನೀವು ಸ್ಟಾರ್ಟ್ ಮಾಡಿ ಜಪ ಹೇಗಾಗತ್ತೆ? 2 ಅವರ್ ಆಗೋ ಬದಲು 8 ಅವರ್ ಆಗುತ್ತೆ ಜಪ. ಯಾಕೆ ಹೀಗಾಗತ್ತೆ ಹೇಳಿ? ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಇಲ್ಲ ಒಂದು. ಇನ್ನೊಂದು, ಎಲ್ಲ ರಾಕ್ಷಸರು ಓಡಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ. ಅವ್ರು ಮಾತಾಡ್ತಿರ್ಬೇಕಾದ್ರೆ ಆ ಒಂದು ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ. ಅದಕ್ಕೋಸ್ಕರವಾಗಿ ಜಪ ಹೋಗೋದಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಅವರಿಗೆ ರಾತ್ರಿ, ಅದು ಎಲ್ಲರೂ ಮಲಗಿರ್ತಾರೆ ಆ ಟೈಮಲ್ಲಿ. ರಾಕ್ಷಸರು ಮಲಗೋದು ಎಷ್ಟು ಗಂಟೆಗೆ? 1 ಗಂಟೆ 2 ಗಂಟೆ. ಸಾತ್ವಿಕರು ಮಲಗೋದು ಎಷ್ಟು ಗಂಟೆ? 8:30 9 ಗಂಟೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು, ತನ್ನಿಂತಾನೇ 4:30 5 ಗಂಟೆಗೆ ಎಚ್ಚರ ಆಗಬೇಕದು. ಶರೀರಕ್ಕೆ ಏನು ಬೇಕು? ರೆಸ್ಟ್ ಬೇಕದಕ್ಕೆ. ಎದಕ್ಕೋಸ್ಕರ? ಕೃಷ್ಣ ಪ್ರಜ್ಞೆಯನ್ನು ಮಾಡಲಿಕ್ಕೋಸ್ಕರ, ಭಗವಂತನಿಗೋಸ್ಕರ ನಾನು ರೆಸ್ಟ್ ತಗೊಳ್ತಾ ಇದ್ದೀನಿ. ರೆಸ್ಟ್ ತಗೊಳ್ದಿದ್ರೆ ಮತ್ತೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ.
ಈ ಶರೀರಕ್ಕೆ ಅಷ್ಟು ಬೇಕದು. ಆ ಶರೀರ ಅದೇ ಯಾತನಾ ಶರೀರ ಅನ್ನೋದು ಇದಕ್ಕೋಸ್ಕರನೇ. ಆಧ್ಯಾತ್ಮಿಕ ಲೋಕದಲ್ಲಿ ಅದಕ್ಕೆ ಏನು ರೆಸ್ಟ್ ಬೇಕಾಗಿಲ್ಲ. ಇದಕ್ಕೆ ಆ 8 ಅವರ್ ನೀನು ರೆಸ್ಟ್ 5 ಅವರ್ 6 ಅವರ್ ರೆಸ್ಟ್ ಕೊಡಲಿಲ್ವೋ ತುಂಬ ನಿನ್ನ ಜೀವನ ಹೋಯ್ತು ಅಷ್ಟೇ. ಅದು ಅವತ್ತಿನ ದಿನಗಳು ಏನೂ ಮಾಡೋಕ್ಕಾಗಲ್ಲ. ಏನು ಹೇಳಿದ್ರು ಕೇಳಿದ್ರು ಎಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಗೊತ್ತಾಗಲ್ಲ. ಶರೀರ ಎಂಥದ್ದು. ನಿದ್ದೆ ಕೊಟ್ಟರೆ ಒಂದು, ನಿದ್ದೆ ಕೊಡದಿದ್ರೆ ಒಂದು. ಜಾಸ್ತಿ ಆದರೂ ಕೂಡ ಕಷ್ಟ, ಅತಿ ಕಡಿಮೆ ಆದರೂ ಕಷ್ಟ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ, ಅತಿ ತಿನ್ನುವವನು ಕೂಡ ಯೋಗಿ ಆಗಲಾರ, ಅತಿ ಕಡಿಮೆ ತಿನ್ನುವವನು ಯೋಗಿ ಆಗಲಾರ, ನಿದ್ರೆ ಮಾಡಿದವನು ಯೋಗಿ, ಅತಿ ನಿದ್ರೆ ಮಾಡಿದವನು ಯೋಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಮ ಪ್ರಮಾಣದಲ್ಲಿರಬೇಕು. ಆಸೆ ಆಕಾಂಕ್ಷೆಗಳು ಬೇಕು, ಸಮ ಪ್ರಮಾಣದಲ್ಲಿರಬೇಕು. ಶಾಸ್ತ್ರಗಳನ್ನು ಮೀರಿದಂತಾಗಬೇಕು. ಶಾಸ್ತ್ರಗಳನ್ನ ಏನು ಹೇಳುತ್ತೋ ಅದು ಕೇಳಬೇಕು. ಒಂದು ಮಗುಗೆ ನಾವು ಹೋಗ್ತೇವೆ, ಪ್ರೀಚಿಂಗ್ ಹೋಗ್ತೇವೆ ಹೊರಗಡೆ. ಒಂದು ಮಗು ಬಂದರೆ ಏನು ಪುಟ್ಟ ತಗೋ ಪ್ರಸಾದ ತೊಗೊಂಡ್ರೆ ತೊಗೊಳೋದಿಲ್ಲ. ತೊಗೊಳ್ಳೋ ಮಮ್ಮಿ ಹೇಳಿ ತೊಗೊಳ್ತೇನೆ. ಸಿ ಹೌ ಹಿ ಸರೆಂಡರ್, ಹೆಂಗೆ ಸರೆಂಡರ್ ಆಗಿದ್ದೇನೆ. ಮಮ್ಮಿ ಹೇಳಿದರೆ ತೊಗೊಳ್ತೀನಿ. ನಾನು ಹೆಂಗೆ ಸರೆಂಡರ್ ಆಗಬೇಕು, ಭಗವದ್ಗೀತೆ ಹೇಳಿ ನಾನು ತೊಗೊಳ್ತೀನಿ. ಭಗವದ್ಗೀತೆಯಲ್ಲಿ ಏನು ಕೃಷ್ಣ ಏನು ಹೇಳಿಲ್ವೋ ನಾನು ತೊಗೊಳ್ಳೋದಿಲ್ಲ. ಏನು ತೊಂದರೆ ಇದೆ? ಕೃಷ್ಣ ಏನು ಹೇಳಿದಾನ? ಉಪವಾಸ ಮಲಗಪ್ಪ ಅಂತ ಹೇಳಿದಾನ? ಏನು ತಿನ್ನಬಾರ್ದು ಅಂತ ಹೇಳಿದಾನ? ಕೃಷ್ಣನಿಗೆ ಅರ್ಪಣೆ ಮಾಡಿ ಅಂತ ಹೇಳಿದಾನೆ. ಅರ್ಪಣೆ ಮಾಡಿ ತಗೊಂಡಿರತಕ್ಕಂಥ ಒಂದು ಅಂಥ ಪ್ರಸಾದವನ್ನು ಏನಾಗುತ್ತೆ, ಭಗವಂತನ ನಾಮಸ್ಮರಣೆ ಮಾಡಲು, ಭಗವಂತನ ಬಗ್ಗೆ ಕೇಳಲು, ಭಗವದ್ಭಕ್ತಿಯನ್ನು ಮಾಡಲು, ದೇವಸ್ಥಾನಕ್ಕೆ ಹೋಗಲು, ಸಾಧು ಸಂಘವನ್ನು ಪಡೀಲಿಕ್ಕೆ ಅದು ದೇಹ ಕಾತರವಾಗುತ್ತೆ. ಅದಕ್ಕೆ ತರಬೇತಿಯನ್ನು ಕೊಡಬೇಕು, ಆತ್ಮಕ ತರಬೇತಿಯನ್ನು ಕೊಡಬೇಕು. ಸಾವಿರಾರು ವರ್ಷಗಳಿಂದ ಈ ಭೌತಿಕದಲ್ಲಿ ಬಿದ್ದಿದೆ, ಅದನ್ನು ನಿಧಾನವಾಗಿ ಮೇಲೆ ಕೆತ್ತಬೇಕು. ಇಂಥ ಕ್ರಿಯೆಗಳನ್ನು ಮಾಡೋದ್ರಿಂದ ನಮ್ಮೆಲ್ಲ ಪಾಪ ಕ್ರಿಯೆಗಳು ಮುರುಟು ಹೋಗುತ್ತೆ. ಅದಕ್ಕೆ ಭಾಗವತನಲ್ಲಿ ಒಂದು ಹೇಳುತ್ತೆ, ನನ್ನ ಪ್ರಿಯ ರಾಜನೇ, ಭಗವಂತನ ಪಾದಕಮಲ ಧೂಳಿನ ಆಶಯವನ್ನು ಹೊಂದಿದ ಭಕ್ತನು 6 ಭೌತಿಕ ಆಘಾತಗಳೆಂದರೆ ಹಸಿವು, ಬಾಯಾರಿಕೆ, ವಿಷಾದ, ಮೋಹ, ಮುಪ್ಪು ಮತ್ತು ಮರಣಗಳ ಪ್ರಭಾವದಿಂದ ಅತೀತನಾಗಬಲ್ಲ ಮತ್ತು ಅವನ ಮನಸ್ಸು ಹಾಗೂ ಪಂಚೇಂದ್ರಿಯಗಳನ್ನು ಗೆಲ್ಲಬಲ್ಲ. ಆದರೆ ಶುದ್ಧ ಭಗವದ್ಭಕ್ತನಿಗೆ ಇದು ಆಶ್ಚರ್ಯಕರವೇನಲ್ಲ. ಏಕೆಂದರೆ 4 ವರ್ಣಗಳಿಂದ ಹೊರತಾಗಿರುವ ಅಸ್ಪೃಶ್ಯನೂ ಕೂಡ ಒಂದು ಸಾರಿ ಭಗವಂತನ ಪುಣ್ಯನಾಮನ ಉಚ್ಚರಿಸಿದರೂ ಭೌತಿಕ ಅಸ್ತಿತ್ವ ಬಂದ ಕೂಡಲೇ ಬಿಡುಗಡೆ ಹೊಂದುತ್ತಾನೆ. ನೋಡಿ, ಸಾವಿರಾರು ನೂರಾರು ವರ್ಷಗಳು ಬೇಕಾಗಿಲ್ಲ. ಇಲ್ಲಿ ಕೇವಲ ಒಂದೇ ಒಂದು ಬಾರಿ ಏನು, ಸರ್ವ ಮೋಹಗಳಿಂದ ಎಲ್ಲವನ್ನೂ ಬಿಟ್ಟು ಈ ಭಗವಂತನ ನಾಮಸ್ಮರಣೆ ಮಾಡಿದರೆ ಸಂಪೂರ್ಣವಾಗಿ ನಾನು ಮುಕ್ತನಾಗ್ತೇನೆ ಅನ್ನೋ ಭರವಸೆಯಿಂದ ನಮ್ಮ ಜಪ ಮಾಡಿದ್ದಾಗಿದ್ದರೆ ಸರ್ವ ರೀತಿಯಿಂದಲೂ ಮೋಹದಿಂದ ಮುಕ್ತನಾಗ್ತಾನೆ. ನೋಡಿಲಿ, ಹುಟ್ಟು, ಬಾಯಾರಿಕೆ, ವಿಷಾದ, ಮೋಹ, ಮುಪ್ಪು, ಇಂಥ ರೋಗಗಳಿಂದ ನಾವು ಮತ್ತು ಎಲ್ಲವನ್ನೂ ಮುಕ್ತರಾಗಬಲ್ಲದು ಕೇವಲ ಶ್ರದ್ಧಾ ಮತ್ತು ಭಕ್ತಿಗಳಿಂದ. ಎಷ್ಟೆಷ್ಟೋ ಭರವಸೆಗಳನ್ನು ಇಟ್ಟಿದ್ದೇವೆ. ಆ ಭರವಸೆಗಳಿಂದ ಕೃಷ್ಣ ನಾಮಸ್ಮರಣೆ ಮಾಡಿದ್ದಾಗಿದ್ದರೆ, ಕೃಷ್ಣನ ಸೇವೆ ಮಾಡಿದ್ದಾಗಿದ್ದರೆ ಎಂಥ ಭಾಗ್ಯ. ಅಹೋಭಾಗ್ಯಂ ಅಹೋಭಾಗ್ಯಂ ಬ್ರಹ್ಮಾಂಡ ಭ್ರಮತೆ ಕೋನ ಭಾಗ್ಯವಾನ್ ಜೀವ್. ಈ ಬ್ರಹ್ಮಾಂಡದಲ್ಲಿ ಎಷ್ಟೊಂದು 84 ಜೀವರಾಶಿಗಳು ಅಡ್ಡಾಡ್ತಾ ಇದೆ. ಅದು ನನಗೊಂದು ಭಾಗ್ಯ ಬಂದಿದೆ, ಕೃಷ್ಣನ ಒಂದು ಸೇವೆಯಲ್ಲಿ ಕೂತ್ಕೊಂಡು ಸೇವೆ ಮಾಡಲಿಕ್ಕೆ, ಆ ತುಳಸಿ ಬಿಡಿಸಲಿಕ್ಕೆ, ಬತ್ತಿ ಮಾಡಲಿಕ್ಕೆ, ಆ ಗುಂಡಿ ಮಂದಿರವನ್ನು ಒರೆಸಲಿಕ್ಕೆ, ಇಲ್ಲ ಕೃಷ್ಣನಿಗೆ ಹೆಲ್ಪ್ ಮಾಡಲಿಕ್ಕೆ. ಸೇವೆ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಅಂದರೆ ಎಂಥ ಭಾಗ್ಯ ಅದು. ಅಷ್ಟೇ ಸಾಕು. ಪ್ರೀತಿ ಮತ್ತು ಭಕ್ತಿಯಿಂದ ಮಾಡಿದರೆ ಹುಟ್ಟು, ಸಾವು, ಮುಪ್ಪು ರೋಗವನ್ನು ಗೆಲ್ಲಬಹುದು. ಸೇವೆ ಮಾಡೋದಂದ್ರೇನು ತುಂಬ ಈಸಿ. ಅವ್ರ ಜೊತೆ ಮಾತಾಡ್ಕೊಂಡು ಏನೇನು ಮಾಡ್ಕೊಂಡು ಕಳೆದು ಬಿಡ್ಬೋದು. ಜಪ ಮಾಡೋದಂದರೆ ಕೇಳಬೇಕಲ್ವಾ, ಅಯ್ಯೋ ಕಷ್ಟ, ಎಷ್ಟು ಕಷ್ಟ ಗೊತ್ತಾ. ನಿದ್ದೆ ಬರುತ್ತೆ, ಕೆಟ್ಟ ಆಲೋಚನೆಗಳೇ ಬರುತ್ತೆ ಪ್ರಭು, ತುಂಬ ಕಷ್ಟ. ಯಾಕೆಂದರೆ ಎಲ್ಲನೂ ನುಂಗಿಬಿಟ್ಟಿರ್ತೀರ, ಆಟ ಆಡಿಬಿಟ್ಟಿರ್ತೀರ, ಅದೆಲ್ಲ ಒಳಗೆ ಕೂತ್ಕೊಂಡಿರುತ್ತೆ. ಹೊರಗೆ ಬರಬೇಕಂದ್ರೆ ಏನೋ ಹಾಗೆ ಹೋಗೋದಿಲ್ಲ, ಅದು ಕಾಟ ಕೊಟ್ಟು ಹೊರಟು ಹೋಗೋದು. ಜಾಗ ಕೊಡಬೇಕಂದ್ರೆ ಏನು ಮಾಡ್ತಾನೆ, ಎಲ್ಲ ಬಾರದು ಕೋರ್ಟ್ ಕೇಸ್ಗಳನ್ನ ಕಾಟ ಕೊಟ್ಟು ಆಮೇಲೆ ನಿನಗೆ ಜಾಗ ಕೊಡೋದು. ಕಾಡಿಸ್ತಾ ಇರೋದು ಒಬ್ಬರನ್ನ, ಅದು ಕೂಡ ಮಾಯ ಹಾಗೆ ಕಾಡಿಸ್ತಾ ಇರುತ್ತೆ. ಜಪಮಾಲೆ ಹಿಡಿದಾಗ ನಿದ್ದೆ ಬರುತ್ತೆ, ಆಕಳಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓದಾಗಿ ಕೂತ್ಕೊಂಡ್ರಂತೂ ನಿದ್ದೆನೇ ಬಂದ್ಬಿಡುತ್ತೆ. ಅದೇ ಯೂಟ್ಯೂಬ್ ಒಂದು ರೀಲು ಆನ್ ಮಾಡಿ ನಿದ್ದೆ ಹೊರಟು ಹೋಗಿಬಿಡುತ್ತೆ. ನೋಡಿ ಮಾಯ ಎಷ್ಟು ಸ್ಟ್ರಾಂಗ್ ಇದೆ ನೋಡಿ. ಮಾಯ ಎಲ್ಲ ಕಡೆಯೂ ಇಲ್ಲ. ಹೆಣ್ಣು ಗಂಡ ಮದುವೆ ಮಾಯ ಅಲ್ಲ, ಮೊಬೈಲ್ನು ಕೂಡ ಮಾಯನೇ. ಯಾವ ರೀತಿಯಿಂದಾದರೂ ಮಾಯ ನಿನ್ನನ್ನು ಒಳಗೆ ಹೊಕ್ಕೊಳ್ಳಿಕ್ಕೆ ಪ್ರಯತ್ನ, ಹೇಗಾದರೂ ಮಾಡಿ ನೀನು ಪತನ ಆಗಬೇಕಷ್ಟೇ. ಆಧ್ಯಾತ್ಮಿಕದಿಂದ ಮಾಯ ಕೆಲಸ ಏನು, ನೀನು ಆಧ್ಯಾತ್ಮಿಕತೆ ನೀನು ಬಿಡುಗಡೆ ಮಾಡಿಸೋದು ಅಷ್ಟೇ. ಅದಕ್ಕೆ ತುಂಬ ಬುದ್ಧಿವಂತನಾಗಿರ್ಬೋದು. ಇದು ಬುದ್ಧಿಯೋಗ. ಕೃಷ್ಣ ಪ್ರಜ್ಞೆ ಅನ್ನೋದು ನಿನ್ನ ಯಾವ ಬುದ್ಧಿ ಚಾಲಕಗಳು ಗೊತ್ತಿಲ್ಲ, ಇದು ಬುದ್ಧಿಯೋಗ. ನೀನು ಕೃಷ್ಣ ಪ್ರಜ್ಞೆಯಲ್ಲಿ ನಾನು ತಗೊಳ್ಬೇಕು, ನಾನು ಮುಕ್ತನಾಗಬೇಕು ಅಂತ ನಿನ್ನ ಧೈರ್ಯ ಇದ್ದರೆ ಕೃಷ್ಣ ನೀನು ಕೊಡ್ತಾನೆ. ನೀನು ಹೋಗಲೇಬೇಕು, ಹೆಜ್ಜೆ ಮುಂದಿಡಲೇಬೇಕು, ಒತ್ತಡವನ್ನು ರಿಸ್ಕ್ ತಗೊಳ್ಳೇಬೇಕು. ಜೀವನ ನೀನು ಒತ್ತಡ ಹಾಕಲಿಲ್ವೋ ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೆಷ್ಟು ಸಾವಿರಾರು ಜನ್ಮಗಳು ತಗೊಳ್ಬೇಕಾಗತ್ತೆ. ಅದಕ್ಕೆ ನಾವು ಹೇಗೆ ಮಾಡಿ ಏನಕ್ಕೇನ ಪ್ರಕಾರೇಣ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸ್ಬೇಕು ಈ ದೇಹವನ್ನು.
ಹೇಗಾದರೂ ಮಾಡಿ ಹೇಗಾದರೂ ನೋಡಿಕೊಂಡು ನಮ್ಮ ಕ್ರಿಯೆಗಳು ಪ್ರತಿಯೊಂದು ಕ್ರಿಯೆಗಳು ಬೆಳಗಿಂದ ರಾತ್ರಿಯಿಂದ ಏನಾದರೂ ಕೂಡ ಆ ಕೃಷ್ಣನಿಗೆ ಒಂದು ಸ್ಪರ್ಶವಾಗಬೇಕದು. ಅದರಿಂದ ಎಲ್ಲದರಿಂದಲೂ ಮುಕ್ತರಾಗಲಿಕ್ಕೆ ನಾವು ಒಂದು ಅನುವು ಮಾಡಿಕೊಡೋದು. ವೈಷ್ಣವರಿಗೆ ಯಾವುದೇ ಜನ್ಮ ಫಲದ ಪ್ರಕ್ರಿಯೆಗಳು ಅಥವಾ ಕರ್ತವ್ಯಗಳಿಲ್ಲ. ಇದನ್ನು ಪದ್ಮಪುರ ಸ್ಪಷ್ಟವಾಗಿ ಹೇಳಿದೆ. ಭಗವದ್ ಭಕ್ತರಿಗೆ ಯಾವುದೇ ಒಂದು ಪ್ರಕ್ರಿಯೆಗಳೇ ಇಲ್ಲ. ಅವನೆಲ್ಲದರಿಂದ ಮುಕ್ತ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳೆಲ್ಲವೂ ಕೂಡ ಅವನ ಮನೆಯ ಬಾಗಿಲುಗಳ ಅಸಿಸ್ಟೆಂಟ್ವಾಗಿ ನಿಂತ್ಕೊಂಡಿರ್ತಾವೆ. ಅವನಿಗೆ ಬೇಕಾಗಿದ್ದರೆ ಅವನು ಕರಿಬೋದು ಅಷ್ಟೇ. ಅದು ಭಗವದ್ ಭಕ್ತ ಅಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ದೇವತೆಗಳು ಕೂಡ ಈ ದೇಹವನ್ನು ಸ್ಪರ್ಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಓನ್ಲಿ ಹರಿಗೆ ಮಾತ್ರ ಸ್ಪರ್ಶ ಬರೋದು, ಅವಕಾಶ ಇರೋದು. 330 ಲಕ್ಷ ದೇವತೆಗಳು ಕೂಡ ಈ ದೇಹವನ್ನು ಸ್ಪರ್ಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಂಪೂರ್ಣವಾಗಿ ಆ ಗುರು ಮತ್ತು ಕೃಷ್ಣನಿಗೆ ಶರಣಾಗತನಾಗಿದ್ದೇ ಆಗಿದ್ದರೆ ಇದೆಲ್ಲನೂ ಹರಿಯ ಒಂದು ಇದು. ಯಾಕೆ ನಾವು ಕಂಟಿ ಮಾಲೆ ಹಾಕ್ತೇವೆ ಹೇಳಿ? ಕಂಟಿ ಮಾಲೆ ಹಾಕೋದೇನು? ನಾಯಿಗೆ ನಾವು ಬೆಲ್ಟ್ ಹಾಕ್ತೀವಿ, ಹೌದಲ್ವ? ಏನಕ್ಕೆ? ಅದು ಹೇಸಿಗೆ ಕಡೆ ಹೋದರೆ ಎಳಿತೇವೆ ನಾವು. ನಾನು ಇದನ್ನು ಹಾಕೋದ್ರಿಂದ ಇದ್ರ ಬೆಲ್ಟ್ ಎಲ್ಲಿಗಿರುತ್ತೆ? ವಿಷ್ಣು ಕಡೆ ಇರುತ್ತೆ. ಅವನೇನಾದರೂ ಹೆಚ್ಚು ಕಡಿಮೆ ನಾವೇನಾದರೂ ಬೇರೆ ಕಡೆ ಹೋಗ್ತಾ ಇದ್ರೆ ಎಳಿತಾನ ಅವನು. ಆ ಭರವಸೆ ನಮಗೆ. ಅದಕ್ಕೆ ನಿನ್ನ ನಾಯಿಯಾಗಿ ನಾನು ಬದುಕ್ತೇನೆ ಅಂತ ಹೇಳಿದಾಗ ಇದನ್ನು ಹಾಕ್ಕೊಳ್ಳೋದು. ತುಳಸಿ ಮಾಲ ಹಾಕ್ಕೊಳ್ಳೋದು ಅಂದ್ರೆ ಏನು? ಬಂಗಾರ, ಬೆಳ್ಳಿ, ವಜ್ರ ಅವೆಲ್ಲ ಹಾಕ್ಕೊಳ್ಳೋದು ಏನಕ್ಕೋಸ್ಕರ? ಆ ನೀರು ನಮ್ಮ ಮೇಲೆ ಸ್ಪರ್ಶವಾಗಲಿ ಶರೀರಕ್ಕೆ ಅಂತ. ಈ ತುಳಸಿ ಮಾಲೆ ನೀರು ಬಿದ್ದರೆ ಎಲ್ಲ ಭವರೋಗದಿಂದ ಮುಕ್ತವಾಗುತ್ತೆ. ಶರೀರ ಸಂಪೂರ್ಣವಾಗಿ ಕಶ್ಮಲದಿಂದ ಮುಕ್ತವಾಗುತ್ತೆ. ಯಾವ ಅಂಟು ರೋಗವೂ ಕೂಡ ಅಂಟೋದಿಲ್ಲ ಇದಕ್ಕೆ. ಅಷ್ಟು ಶ್ರೇಷ್ಠವಾದದ್ದು ತುಳಸಿ. ನೋಡಿದ ತಕ್ಷಣ ಹರೇ ಕೃಷ್ಣ ಅಂತಾರೆ. ಏನಕ್ಕೆ? ಓ ಹರೇ ಕೃಷ್ಣನಾ? ಅವನು ಮುಖ ನೋಡಿದ್ರೆ ಗೊತ್ತಾಗತ್ತೆ. ನೀವು ಜಪ ಮಾಡ್ತಾ ಇರಿ, ಭಗವಂತನ ನಾಮಸ್ಮರಣೆ ಮಾಡ್ತೀರಿ, ಕೃಷ್ಣ ಪ್ರಸಾದವನ್ನು ತಗೊಳ್ಳಿ, ನಿಮ್ಮ ಮುಖನೇ ಚೇಂಜ್ ಆಗುತ್ತೆ. ಆ ಸಾತ್ವಿಕ ಭಾವನೆ ಬರುತ್ತೆ. ನೀವು ಎಷ್ಟು ಜಪ ಮಾಡ್ತೀರೋ ಏನು ಮಾಡ್ತೀರೋ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗತ್ತೆ. ರೀಡಿಂಗ್ ಹೇಳೋದು ಬೇಕಾಗಿಲ್ಲ. ಎಷ್ಟು ನೀವು ಭಕ್ತಿ ಮಾಡ್ತೀರೋ, ಎಷ್ಟು ಮುಂದುವರೆದಿದ್ದೀರೋ ಅದು ಮುಖ ನೋಡಿದ್ರೆ ಗೊತ್ತಾಗತ್ತೆ ಭಗವದ್ ಭಕ್ತರಿಗೆ. ಸುಮಿತ್ರ ಮಗನಾದ ಭರತ ಮತ್ತು ಲಕ್ಷ್ಮಣದ ಸಂಕರ್ಷಣ ಮತ್ತು ಪರಮಾತ್ಮ ಈತ ರೂಪಗಳು ಸ್ವಂತ ಬಯಕೆಯಿಂದ ಈ ಜಗತ್ತಿನಲ್ಲಿ ಕೊಂಡಂತೆ ಹಾಗೆ ಭಗವಂತನ ಸಾಮರ್ಥ್ಯಗಳ ವೈಷ್ಣವರು ಭಗವಂತನಿಗೆ ಕಾಣಿಸಿಕೊಂಡು ನಂತರ ಹಿಂದಿರುಗುತ್ತಾರೆ. ಭಗವಂತನೊಂದಿಗೆ ಶಾಶ್ವತ ವಾಸಸ್ಥಾನ ವಿಷ್ಣುವರಂತೆ ವೈಷ್ಣವರ ಫಲಪ್ರದ ಕಾರ್ಯಗಳ ಫಲವಾಗಿ ಜನ್ಮಕ್ಕೆ ಒಳಗಾಗುವುದಿಲ್ಲ. ವಿಷ್ಣುವನ ಸೇವಕರು ಭಗವಂತನ ವಿಮೋಚನೆ ಸೇವೆಯಲ್ಲಿ ಶಾಶ್ವತವಾಗಿ ತೊಡಗಿಕೊಂಡಿದ್ದಾರೆ ಮತ್ತು ಆದ್ದರಿಂದ ಭೌತಿಕ ಪ್ರಕೃತಿಯ ನಿಯಮಗಳಿಂದ ಮುಕ್ತರಾಗಿದ್ದಾರೆಂದು ಬುದ್ಧಿವಂತರು ಘೋಷಿಸಿದ್ದಾರೆ. ಶ್ರೀಮದ್ ಭಾಗವತವನ್ನು ಕೇಳಿದ್ರೆ ಜನನ ಮತ್ತು ಮರಣಗಳ ಚಕ್ರವು ಕೊನೆಗೊಳ್ಳುತ್ತದೆ. ಕೇವಲ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿದ್ರೆ ಸಾಕು. ಹುಟ್ಟು, ಸಾವು, ಮುಪ್ಪು, ರೋಗಗಳಿಂದ ನಾವೆಲ್ಲದರಿಂದಲೂ ಮುಕ್ತರಾಗಬಹುದು. ಕೇವಲ ಶ್ರವಣ. ಹೇಗಾದರೂ ಮಾಡಿ ಕೃಷ್ಣನ ಬಗ್ಗೆ ಕೇಳಬೇಕು. ಸರ್ವಾಕರ್ಷಕ. ಅವನು ಕೇಳ್ತಾ ಇದ್ದರೆ ಎಲ್ಲ ರೋಗಗಳಿಂದ ನಾವು ಮುಕ್ತರಾಗ್ತೀವಿ. ಭರವಸೆ ಬೇಕು, ಭರವಸೆ ಇಟ್ಟುಕೊಳ್ಬೇಕು. ಗೌತಮ ಋಷಿಗಳು ಅಂಬರೀಷ ಮಹಾರಾಜನ ಹೇಳಿದರು, ಅಂಬರೀಷ ನೀನು ಹುಟ್ಟು ಮತ್ತು ಮರಣದ ಚಕ್ರವನ್ನು ಕೊನೆಗಾಣಿಸಲು ಬಯಸಿದರೆ ಶುಕಮುನಿಗಳು ಬೋಧಿಸಿದ ಭಾಗವತವನ್ನು ಪ್ರತಿಯನ್ನು ಆಲಿಸಿ ಮತ್ತು ಅದನ್ನು ನಿಮ್ಮ ಸ್ವಂತ ತುಟಿಗಳಿಂದ ಪಠಿಸಿ ಅಂತ ಹೇಳ್ತಾರೆ. ನೀವು ಹುಟ್ಟು ಸಾವು ಬಳಲ್ಬೇಕಂದ್ರೆ ಕೇಳಬೇಕಂತ ಇಲ್ಲ, ಅದನ್ನು ಎಲ್ಲಿಯಾದರೂ ಕೂತ್ಕೊಂಡು ಓದಬೇಕು. ಓದೋದರಿಂದ ಸಾಕು, ಎಲ್ಲದರಿಂದಲೂ ಮುಕ್ತರಾಗಬಹುದು. ವೈಷ್ಣವ ಶಾಸ್ತ್ರ, ಶ್ರೀಮದ್ ಭಾಗವತ, ಶ್ರೀಮದ್ ಭಗವದ್ಗೀತೆ ಮತ್ತು ಮುಂತಾದವುಗಳು ಅನನ್ಯ ಭಕ್ತಿ ಅಥವಾ ಶ್ರೀಕೃಷ್ಣನಿಗೆ ವಿಶೇಷ ಭಕ್ತಿಯನ್ನು ಪ್ರತಿಪಾದಿಸುತ್ತವೆ. ಅಂಥ ಶಾಸ್ತ್ರಗಳನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ಬಹಳ ಗೌರವದಿಂದ ಪೂಜಿಸುವವರು ಸರ್ವ ಪಾಪಗಳಿಂದ ಮುಕ್ತರಾಗುತ್ತಾರೆ. ಅಂಥ ವ್ಯಕ್ತಿಗಳಿಗೆ ದೇವತೆಗಳು ಸಹ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಯಾರು ಈ ಗ್ರಂಥಗಳನ್ನು ಶುದ್ಧರ ಭಕ್ತರ ಬಾಯಿಂದ ಕೇಳುತ್ತಾರೋ ಮತ್ತು ಅವುಗಳನ್ನು ನಿಯಮಿತವಾಗಿ ಅಧ್ಯಯನ ಮಾಡುವರೋ ಅವರು ಈ ಜಗತ್ತಿನಲ್ಲಿ ನಿಜವಾಗಿಯೂ ಧನ್ಯರು. ಏಕೆಂದರೆ ಶ್ರೀಕೃಷ್ಣನವರಲ್ಲಿ ಸಂತೋಷ ಪಡುತ್ತಾನೆ. ನೋಡಿ, ಕೇವಲ ಭಗವದ್ಗೀತಾ ಭಾಗವತನ ಇಟ್ಕೊಂಡು ಸಾಕ್ಷಾತ್ ನಾರಾಯಣನಿದ್ದ ಹಾಗೆ. ಅವನಿಂದ ಅಂಥವನು ಓದುವನ, ಅಂಥ ಆರಾಧನೆ ಮಾಡುವನ ದೇವತೆಗಳನ್ನು ಕಾತರವಾಗಿ ಕಾಯ್ತಿರ್ತಾರೆ ಹೊರಗಡೆ, ಅವನ ಮನೆ ಹೊರಗಡೆ. ಆ ಭಗವದ್ಭಕ್ತ ಬರಲಿ, ನಾನು ನೋಡ್ತೀನಿ, ಅವನ ನಮಸ್ಕಾರ ಮಾಡಬೇಕು ಅಂತ. ಯಾರಿಗೆ ಮಂದಿರದಲ್ಲಿ ಸೇವೆ ಮಾಡ್ತಿರಲ್ಲ ಅಂಥ ಸೇವೆ ಮಾಡಿ ಹೊರಗಡೆ ಹೋದರೆ ದೇವಾನುದೇವತೆ ಕಾಯ್ತಿರ್ತಾರೆ ಅಂಥವ್ರ ಮುಖಾರವಿಂದವನ್ನು ನೋಡಲಿಕ್ಕೆ. ಯಾಕೆಂದರೆ ಅಷ್ಟು ಸುಲಭವಾಗಿ ಲಭ್ಯವಿಲ್ಲ ಹರಿಯ ಭಕ್ತಿ ಸೇವೆ. ನಮಗೆ ಸುಲಭವಾಗಿ ಸಿಕ್ಕಿದೆ, ನಾವೇನೇನೋ ವಿಚಾರ ಮಾಡ್ತೀವಿ. ಟ್ರೈನ್ ಯಾರು ತಪ್ಪಿಸ್ಕೊಳ್ತಾರೆ? ಸ್ಟೇಷನಲ್ಲಿ ಯಾರು ಇರ್ತಾರೆ ಅವ್ರು ತಪ್ಪಿಸ್ಕೊಳ್ಳೋದು. ದೂರದವ್ರು ಓಡಿ ಬಂದು ಹೆಂಗೋ ಹತ್ತಿ ಬಿಡ್ತಾರೆ, ಹೌದಲ್ವ? ಓ ಇಲ್ಲೇ ಇದೆಯಾ, ಬರುತ್ತೆ ಬಿಡು ಅಂತ ನಾವು ಮೊಬೈಲ್ ನೋಡ್ಕೊಂಡು ನಿಂತ್ಕೊಂಡು ಅದು ಪಾಸ್ ಆಗೋಗ್ಬಿಟ್ರಿ. ಅದಕ್ಕೆ ಸ್ಟೇಷನಲ್ಲಿ ಇದ್ದವರೇ ಮಾತ್ರ ತಪ್ಪಿಸ್ಕೊಳ್ಳೋರು. ಕೃಷ್ಣನ ಹತ್ತಿರ ಯಾರಿದ್ದಾರೋ ಅವರೇ ತಪ್ಪಿಸ್ಕೊಳ್ಳೋದು. ದೂರ ಯಾರು ಇದ್ಕೊಂಡು ಅಯ್ಯೋ ನಾನು ತಪ್ಪಿಸ್ಕೊಳ್ತಾ ಇದ್ದೀನಿ ಅಂತ ಅವನು ವಿರಹ ವೇದನೆಯಲ್ಲಿ ಬದುಕ್ತಾ ಇರ್ತಾನೋ ಅವನು ಮಾತ್ರ ಕೃಷ್ಣ ನೆಚ್ಚುತ್ತಾನೆ, ಬೇರೆ ಇನ್ಯಾರನ್ನೂ ಅಲ್ಲ. ಸೊ ಅದಕ್ಕೆ ನಮ್ಮಲ್ಲಿ ಆ ಕಾತರತೆ ಇರಬೇಕು. ಕೃಷ್ಣನ ಬಗ್ಗೆ ಕೇಳಬೇಕು, ಕೃಷ್ಣನ ಬಗ್ಗೆ ಇದು ಮಾಡಬೇಕು, ಕೃಷ್ಣನ ಸೇವೆ ಮಾಡಬೇಕು, ಆ ಸೇವೆಗಳಲ್ಲಿ ನಾನು ಭಾಗವಹಿಸಬೇಕು.
ಆ ಹಬ್ಬ ಹರಿದಿನಗಳನ್ನು ನಾನು ನೋಡಬೇಕು ಅನ್ನೋ ಭಾವನೆ ಬರಬೇಕು. ಹೀಗೆ ಒಂದು ಬಾರಿ ಹುಟ್ಟು ಸಾವು ಮುಪ್ಪು ರೋಗವನ್ನು ಗೆಲ್ಲೋದು ಹೇಗಂದರೆ, ನಚಿಕೇತ ನೀವು ಕೇಳಿದ್ದೀರಾ, ವಾಜಶ್ರವ ಅಂತ ಅವನ ತಂದೆ. ವಾಜಶ್ರವ ಏನು ಮಾಡ್ತಾನಂದರೆ ದಾನ ಮಾಡ್ತಿರ್ತಾನೆ ಗೋವುಗಳನ್ನು. ಯಾವ ರೀತಿ ದಾನ ಮಾಡ್ತಾನೆ? ಎಲ್ಲ ಮುಪ್ಪಾದು ಹಾಲು ಹಿಂಡದೇ ಇರತಕ್ಕಂಥದ್ದು, ಇನ್ನೇನು ಸಾಯಬೇಕು ಅಂಥದ್ದನ್ನು ಕೊಡ್ತಾನೆ. ನಾವು ಕೆಲವೊಬ್ಬರು ಡೋನರ್ ಇದ್ದಾರೆ, ಡೊನೇಷನ್ ಕೊಡ್ತಾರೆ. ಅಂಥದ್ದು ಗೊತ್ತಾ? ಕಾರ್ ಏನು 10-15 ವರ್ಷ ಓಡಿದೆ, ಇನ್ನೇನು ಕೊಡಬೇಕು, ಕೊಟ್ಟರು ಏನೂ ಬರೋದಿಲ್ಲ, ನೀವು ಡೊನೇಷನ್ ಕೊಡ್ತಾನೆ ತೊಗೊಂಡೋಗಿ ಸ್ವಾಮಿಗಳೇ. ಇದು ಡೊನೇಷನ್ ಇಂಥದ್ದು. ಎಲ್ಲನೂ ನಾನೇನು ಉಪಯೋಗಿಸ್ಕೊಳ್ಳಿಬಲ್ಲೋ, ಮಿಕ್ಸಿ ಮನೆಯಲ್ಲೆಲ್ಲ ಉಪಯೋಗ ಮಾಡೋದು, ಇನ್ನೇನು ಕೆಟ್ಟಿದೆ ಅಂದರೆ ಡೊನೇಷನ್ ಅಂತ ಕೊಟ್ಬಿಡೋದು. ಕೊಟ್ಟೆ ಅಂತ ಅನ್ನಿಸ್ಕೋಬೇಕಷ್ಟೇ. ಸೊ ಅವರಿಗೆ ಅದು ನಿಜವಾದದ್ದು ಗೊತ್ತಿಲ್ಲ. ಹೇಗೆಂದರೆ ನಾವು ಕೆಲವೊಂದು ಹೊರಗೆ ಒಂದು ವ್ಯಕ್ತಿಗಳೇನು ಹೇಳ್ತಾರೆ, ಇಷ್ಟು ನೀನು ಹೆಂಗಿದೆಯಲ್ಲಪ್ಪ, ಇನ್ನೂ ತುಂಬ ಯೌವನ ವಯಸ್ಸು, ಇದನ್ನು ಬಿಟ್ಟು ನೀನು ಭಕ್ತಿ ಮಾಡ್ತಿದೆಯಲ್ಲ, ಏನಕ್ಕೆ ಬೇಕೋ ಅದೆಲ್ಲ ವಯಸ್ಸಾದ ಮೇಲೆ ಮಾಡಬೇಕು ಅಂತ ಹೇಳ್ತಾರೆ. ಏನಾದರೂ ಮಾರ್ಕೆಟಲ್ಲಿ ಹೋದಾಗ ಮುಪ್ಪಾಗಿದ್ದು ಎಲ್ಲ ಒಣಗಿರೋದು ತರಕಾರಿಗಳನ್ನ ನೀವೇನಾದರೂ ತೊಗೊಳ್ತೀರಾ? ಹೇಗೆ ನೋಡ್ತೀರಿ? ಯೌವನವಾಗಿರೋದು ನಮ್ಮನವ ಇನ್ನೇನು ಗಿಡದಿಂದ ಕಿತ್ತಿರಬೇಕು, ತುಂಬ ಫ್ರೆಶ್ ಆಗಿರೋದನ್ನು ತೊಗೊಳ್ತೀರ. ಹಾಗೆ ಭಗವಂತನಿಗೆ ಅರಿಬೇಕು ಅಂತ ಹೇಳಿದ್ರೆ ಫ್ರೆಶ್ ಇರಬೇಕು, ನವ ಯೌವನ ಇರಬೇಕು, ಓಡಾಡ್ತಿರಬೇಕು, ಭಗವಂತನ ಸೇವೆ ಮಾಡೋಕ್ಕೊಂದು ಅನುವಿರಬೇಕು. ಅಂತಾಗ ಏನಾದರೂ ಸೇವೆ ಮಾಡಿದ್ದಾಗಿದ್ದರೆ ಅಂಥ ಎಲ್ಲ ಕಾಮ ಕ್ರೋಧ ಲೋಭ ಮೋಹ ಮತ ಮಾತ್ಸರ್ಯಗಳನ್ನು, ಈ 6 ಕಲ್ಲುಗಳನ್ನು ಭಗವಂತ ಈ ವಜ್ಜೆಗಳನ್ನು ಕಡಿಮೆ ಮಾಡ್ತಾನೆ, ಭಾರವನ್ನು ಕಡಿಮೆ ಮಾಡ್ತಾನೆ. ಆವಾಗ ಈ ಭಾರವಿಲ್ಲದೆ ಮುಪ್ಪಾದ ಮೇಲೆ ಭಗವಂತನಿಗೆ ಕುತ್ಕೊಂಡಲ್ಲೇ, ಯಾಕೆಂದರೆ ಓಡಾಡೋಕ್ಕಾಗಲ್ಲ. 40 ವಯಸ್ಸು ಆಯಿತು, ಕಾಲು ಹಿಡಿತು, ಮೊಂಡೆ ಹಿಡಿತು, ಕುತ್ಕೊಳ್ಳೋಕ್ಕೂ ಆಗಲ್ಲ ಒಬ್ಬೊಬ್ಬರಿಗೆ. ಇವೆಲ್ಲ ರೋಗಗಳು ಬರುತ್ತೆ. ಆವಾಗ ಅಲ್ಲಿ ಕುತ್ಕೊಂಡಲ್ಲೇ ಭಗವಂತನ ನಾಮಸ್ಮರಣೆ ಮಾಡ್ಬೋದು. ವಯಸ್ಸಿದ್ದಾಗ ಓಡಾಡಬೇಕು, ಚೆನ್ನಾಗಿ ಸೇವೆಗಳಲ್ಲಿ ಭಾಗವಹಿಸಬೇಕು. ಆಮೇಲೆ ವಯಸ್ಸು ಹೋದ್ಮೇಲೆ ಕುತ್ಕೊಂಡು ಮಾಡಬೇಕು. ಹೀಗೆ ವಾಜಶ್ರವ ಈ ರೀತಿ ಮಾಡ್ತಾ ಇದ್ದ. ನಚಿಕೇತನಿಗೆ ಒಂದೇ ಒಂದು, ಇವನು ಹೇಗಾದರೂ ಮಾಡಿ ನನ್ನ ತಂದೆಗೆ ಒಂದು ಸಹಾಯ ಮಾಡಬೇಕಲ್ವಾ, ಇದು ಮಾಡ್ತಿರೋ ತಪ್ಪು ಅಂತ ನಾನು ಹೇಳಬೇಕು. ಅವನಿಗೆ ತುಂಬ ನೋವಾಗ್ತಿತ್ತು. ಅವನು ಹೇಳ್ತಾ ಇದ್ದ, ನೋಡು, ಅವನಿಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡು, ಒಂದು ಕೆಲಸ ಮಾಡಿಬಿಡು, ನೀನು ನನ್ನನ್ನು ಯಾರಿಗಾದ್ರೂ ಮಾರಿಬಿಡು, ಕೊಟ್ಬಿಡು. ಹೇಗೆ ನೀನು ಹಸುಗಳನ್ನು ಮುಪ್ಪಾಗಿದ್ದ ಹಸುಗಳನ್ನ ಕೊಡ್ತೀಯ, ಅವರೆಲ್ಲ ಕಡ್ದು ಬಿಟ್ಟು ತಿಂದುಬಿಡ್ತಾರೆ. ಮುಪ್ಪಾಗಿದ್ದು ಏನು ಮಾಡ್ತಾರೆ ಈಗಿನ ಜೀವನದಲ್ಲಿ? ಹಸುಗಳಂತ ಸಾಕ್ತಾರೆ, ಅದಕ್ಕೆ ಕಾಲು ಮುರಿದೋ ಏನೋ ರೋಗ ಬಂದರೆ ಏನು ಮಾಡ್ತಾರೆ? ಮಾರಿಬಿಡ್ತಾರೆ, ಕಟಕರಿಗೆ ಕಡ್ದು ಬಿಟ್ಟು ತಿಂತಾರೆ ಅಷ್ಟೇ. 2-3 ಸಾವಿರ ಬರುತ್ತಂತ ಏನು ಮಾಡ್ತಾರೆ? ಅದು ಜೀವನದ ಪಾಪಗಳನ್ನು ತೊಗೊಳ್ತೇನೋ. 6 ಜನರಿಗೆ ಶಿಕ್ಷೆ ಇದೆ, ಮಾರುವವನಿಗೆ, ಅದನ್ನು ಕೊಲ್ಲುವವನಿಗೆ, ಮಾರಾಟ ಮಾಡುವವನಿಗೆ, ಅಡಿಗೆ ಮಾಡುವವನಿಗೆ, ಅಡಿಗೆ ಬಡಿಸುವವನಿಗೆ, ಅಡಿಗೆ ಉಣ್ಣವನಿಗೆ, 6 ಜನರಿಗೆ ಶಿಕ್ಷೆ ಕೊಡ್ತಾನೆ ಭಗವಂತ. ಅದರ ಕೂದಲು, ಅದು ದೇಹದಲ್ಲಿ ಎಷ್ಟು ಕೂದಲುಗಳಿದೆಯೋ ಅಷ್ಟು ಜನ್ಮಗಳನ್ನು ಎತ್ತಬೇಕಾಗತ್ತೆ ನರಕದಲ್ಲಿ. ತಿಂದರೆ ಎಷ್ಟು ಬರುತ್ತೆ ಹೇಳಿ ಪಾಪಗಳು? ಯಾಕೆ ಮಾಂಸಾಹಾರವನ್ನು ಸೇವೆ ಮಾಡಬಾರ್ದು ಅಂದರೆ ಇದು. ಯಾವುದೇ ಒಂದು ಪ್ರಾಣಿಯನ್ನು ತಿಂದರೆ ಅದರ ದೇಹದ ಮೇಲೆ ಎಷ್ಟು ಕೂದಲುಗಳಿದೆಯೋ ಅಷ್ಟು ಜನ್ಮವನ್ನು ನರಕದಲ್ಲಿ ಎತ್ತಬೇಕಾಗತ್ತೆ. ಸೊ ಅದಕ್ಕೆ ಇವನು ನಚಿಕೇತ ಹೇಳ್ತಾನೆ, ಹಾಗೆ ಮಾಡಬೇಡ, ನನ್ನನ್ನು ಯಾರಿಗಾದ್ರೂ ಕೊಟ್ಬಿಡು ನೀನು ಅಂತ ಹೇಳ್ತಾನೆ. ಏನೋ ಚಿಕ್ಕ ಮಗು ಏನೋ ಮಾತಾಡ್ತಿದ್ದೀವಿ ಬಿಡು ಅಂತ ಅವನು ಅವಾಯ್ಡ್ ಮಾಡ್ತಾನೆ. 2-3 ಸರಿ ಮಾಡ್ತಾನೆ, ಹಾಗೆ ಮಾಡ್ತಾನೆ, ಮಾತಾಡ್ತಾ ಏನು ಮಾಡ್ತಾನೆ, ನಿನ್ನ ಯಮರಾಜನಿಗೆ ಕೊಡ್ತೇನೋ ನಾನು, ಯಮರಾಜನಿಗೆ ಕೊಟ್ಬಿಡ್ತೇನೆ ನಾನು ನಿನಗೆ ಅಂತ ಹೇಳ್ತಾನೆ. ಸೊ ಹೀಗೆ ಮಾಡಿ ಒಂದು ದಿವಸ ಏನು ಮಾಡ್ತಾನೆ, ಯಮರಾಜನಿಗೆ ಕೊಟ್ಬಿಡ್ತಾನೆ ಅವನು. ನಿಜವಾಗಿ ಯಮರಾಜನ ಕಡೆ ಹೋಗ್ತಾನೆ. ಯಮರಾಜ ಇನ್ನೆಲ್ಲೋ ಹೋಗಿರ್ತಾನೆ. ಅವನು ಎಷ್ಟೊಂದು ಸೇವೆಗಳಿದೆಯಲ್ಲ, ಎಷ್ಟೊಂದು ಲೋಕಗಳಿದೆ, ವಿಸಿಟ್ ಮಾಡಬೇಕಾಗತ್ತೆ. ನಾವು ಕೆಲವೊಂದಿಷ್ಟು ಮನೆಗೆ ಪಾದಯಾತ್ರೆ ಮಾಡಿ ವಿಸಿಟ್ ಮಾಡ್ತೀವಿ, ಮನೆಗೆ ಏನಾದರೂ ಮೆಂಬರ್ಶಿಪ್ ತೊಗೊಳ್ಳಿ, ಇದು ತೊಗೊಳ್ಳಿ. ಹಾಗೆ ಯಮರಾಜನು ಕೂಡ ಹೋಗ್ತಾನೆ, ವಿಸಿಟ್ ಮಾಡೋಕ್ಕೆ ಹೋಗಿರ್ತಾನೆ. ಇವನು ವೇಟಿಂಗ್ ಲಿಸ್ಟಲ್ಲಿ, ಒಂದು ವೇಟಿಂಗ್ ಲಿಸ್ಟ್ ರೂಮಲ್ಲೇ ಕೂಡಿಸಿರ್ತಾರೆ ಇವನ್ನ. ಹೇಗೆ ಟ್ರೈನ್ ಟಿಕೆಟ್ ಮಾಡಿದರೆ RAC ವೇಟಿಂಗ್ ಲಿಸ್ಟೆಲ್ಲ ಬರುತ್ತಲ್ಲ, ಹಾಗೆ ವೇಟಿಂಗ್ ಲಿಸ್ಟಲ್ಲಿ ಇವನು ಇರ್ತಾನೆ. ಆದ್ರೆ ಕೊನೆಗೆ ಒಂದು ಸರಿ ಯಮರಾಜ ಬರ್ತಾನೆ. ಯಮರಾಜ ಬಂದು ಕೇಳ್ತಾನೆ, ಏನಪ್ಪ ಇಷ್ಟು ನವ ಯವ್ವನ ನೀನು ಯುವಕ ಬಂದುಬಿಟ್ಟಿದ್ಯಾ, ತಪ್ಪಿ ಬಂದಿದೆಯಾ, ಹೊರಟು ಹೋಗಿ ನೀನು, ಬಿಟ್ಬಿಡ್ತೀನಿ, ನೀನು ಮುಕ್ತಗೊಳಿಸ್ತೀನಿ ಅಂತ ಹೇಳ್ತಾನೆ. ಸೊ ಕೊನೆಗೆ ಅವನು, ಇಲ್ಲ ನಾನು ಹೋಗ್ಲಿಕ್ಕೆ ಬಂದಿಲ್ಲ, ನಾನು ನಿಮ್ಮನ್ನು ಏನಾದರೂ ಒಂದು ನಿಮ್ಮ ಕಡೆಯಿಂದ ತೊಗೊಂಡು ಹೋಗಲಿಕ್ಕೆ ಬಂದಿದ್ದೀನಿ ಅಂತ. ಆಮೇಲೆ ಹಾಗೆ ಮಾತಾಡ್ತಾ ಅವನು ಏನು ಮಾಡ್ತಾನೆ, ಒಂದು 3 ವರಗಳನ್ನು ಕೊಡ್ತಾನೆ. 3 ವರಗಳನ್ನು ಕೊಟ್ಟು ಕೇಳ್ತಾನೆ, ಯಜ್ಞ ಯಾಗಾದಿಗಳನ್ನು ಮಾಡೋದು ಹೇಗೆ, ಜೀವನವನ್ನು ನಡೆಸೋದು ಹೇಗೆ. 3ನೇದು ಏನು ಕೇಳ್ತಾನೆ, ಸಾವಿನ ನಂತರ ಮನುಷ್ಯ ಏನಾಗ್ತಾನೆ ಅದನ್ನು ನೀನು ಹೇಳು ಅಂತ ಕೇಳ್ತಾನೆ. ಅವಾಗ ಅವನೇನು ಹೇಳ್ತಾನೆ ಗೊತ್ತಾ ಯಮರಾಜ,
ನಿನಗೆ ಬೇಕಂದರೆ ಅಜರಾಮರ ಮಾಡಿಬಿಡ್ತೀನಿ, ನಿನಗೆ ನಾನು ಈ ಜೀವನದಲ್ಲೇ ಕಾಣಿಸ್ಕೊಳ್ತಲ್ಲ, ನೀನು ತೊಗೊಂಡು ಹೋಗ್ಬಿಡ, ಆಯುಷ್ಯ ಹೊರಟು ಹೋಗ್ಬಿಡು ನೀನು ಅಂತ ಹೇಳ್ತಾನೆ. ಸಾಕು, ಅದನ್ನು ಬೇಕೆ ನೀನು ಅರಿಬೇಡ, ಬೇಡ ನೀನು ಹೊರಟು ಹೋಗು ಅಂತ ಹೇಳ್ತಾನೆ. ಇಲ್ಲ 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 ಯಮರಾಜ, ಅದನ್ನು ಕೊಡು ನನಗೆ ಅಂತ ಹೇಳಿ. ಇಲ್ಲಿ ನೋಡಿ ಅವನೇನು ಹೇಳ್ತಾನೆ, ನಚಿಕೇತ, ನಿನಗೆ ಸಾವಿರಾರು ವರ್ಷಗಳಷ್ಟಕ್ಕೆ ನಾನು ಕೊಡ್ತೇನೆ, ನಿನ್ನ ಅಮರನನ್ನಾಗಿ ಮಾಡ್ತೇನೆ, ನಿನ್ನ ಜೀವನದಲ್ಲಿ ನಿನಗೆ ಎಷ್ಟು ಅನುಭವಿಸ್ಬಿಡು, ನಾನು ನಿನಗೆ ನಿನ್ನ ಜೀವನದಲ್ಲೂ ಕೂಡ ನಾನು ನಿನ್ನ ಮುಂದಗಡೆ ಕಾಣಿಸೋದೇ ಇಲ್ಲ. ನಾವೇನು ಪ್ರಯತ್ನ ಮಾಡ್ತಿದ್ದೀವಿ, 100 ವರ್ಷ ಕೊಡು ನನಗೆ ಸಾಕು ಬದುಕ್ತೀನಿ. ಹಿಂದೆಗಡೆ ನೋಡಿದ್ವಿ, ಧೃತರಾಷ್ಟ್ರ ಏನು ಮಾಡಿದ್ದಾನೆ, ಧೃತರಾಷ್ಟ್ರ ಅಷ್ಟು ವಯಸ್ಸಾದರೂ ಕೂಡ ಇನ್ನೂ ಪಾಂಡವರ ಜೊತೆ ಬದುಕಬೇಕು ಅಂತ ನಿಂತ್ಕೊಂಡಿದ್ದಾನೆ. ಅಲ್ಲೇನು ಮಾಡಿದ್ದಾನೆ, ಮಹಾತ್ಮ ವಿದುರ ಏನು ಮಾಡ್ತಾ ಇದ್ದಾರೆ, ತೊಲಗೋ ಈ ಮನೆ ಬಟ್ಟೆ ತೊಲಗು, ನೋಡು ಕಫ ಬರ್ತಾ ಇದೆ, ಊಟ ಮಾಡಿದ್ದು ನಿನಗೆ ಅರಗ್ತಾ ಇಲ್ಲ, ಇನ್ನೂ ಅಂಥವರ ಪಾಂಡವರ ಜೊತೆ ನಾವು ಸೇವೆ ತಗೊಂಡು ಇನ್ನೂ ಶಾಶ್ವತವಾಗಿ ಬದುಕಬೇಕಂತ ಹೇಳಿ ನೀನು ಅಯೋಗ್ಯ, ನೀನು ತೊಲಗು ಮನೆ ಬಿಟ್ಟು ತೊಲಗು ಅಂತ ಹೇಳ್ತಾನೆ. ಅದು ಮನೆ ಬಿಟ್ಟು ಹೋಗ್ಲಿಕ್ಕೆ ನಮಗೆ ಇಷ್ಟೇನೇ ಆಗೋದಿಲ್ವಲ್ಲ, ಇನ್ನೂ ಶಾಶ್ವತವಾಗಿರಬೇಕು ಅಂತ ನಮಗೇನು ಏನೇನೋ ಕಲ್ಪನೆಗಳು ಮಾಡ್ಕೊಂಡಿದ್ವಿ. ಇಲ್ಲಿ ನೋಡಿ, ಯಮರಾಜ ನಚಿಕೇತನ ಕೊಡ್ತಾ ಇದ್ದೇನೆ, ಸಾವಿರಾರು ವರ್ಷಗಳು ನಿನಗೆ ದಾನ ಮಾಡ್ತೇನಪ್ಪ, ದೇವತೆಗಳಂತ ಎಲ್ಲ ಐಶ್ವರ್ಯಗಳನ್ನು ನೀನು ಕೊಡ್ತೇನೆ, ಆದರೆ ಅದನ್ನು ಮಾತ್ರ ನಾನು ಕೊಡೋದಿಲ್ಲ, ಹೊರಟು ಹೋಗಿಲ್ಲ ಅಂತ ಹೇಳ್ತಾನೆ. ಬೇಡವೇ ಬೇಡ, ನನಗೆ ಅದನ್ನು ಕೊಡು, ಸಾವಿರ ನಂತರ ವ್ಯಕ್ತಿ ಏನಾಗ್ತಾನೆ ಅನ್ನೋದು ಕೊಡು ನನಗೆ ಅಂತ ಕೇಳ್ತಾನೆ. ಕೊನೆಗೆ ಏನು ಮಾಡ್ತಾನೆ, ಎಲ್ಲ ರೀತಿಯಿಂದ ಪರೀಕ್ಷೆಗಳನ್ನು ಮಾಡ್ತಾನೆ ಯಮರಾಜ. ಕೊನೆಗೆ ಏನು ಮಾಡ್ತಾನೆ, ಸೋತು ಹೋಗ್ತಾನೆ. ಅದಕ್ಕೆ ಮಾಯ ನಮ್ಮನ್ನು ಎಲ್ಲ ರೀತಿಯಿಂದಲೂ ಕೂಡ ಪರೀಕ್ಷೆ ಮಾಡುತ್ತೆ. ನಿನಗೇನೇನು ಬೇಕೋ ಅದು ಕೊಡುತ್ತೆ. ಆಕರ್ಷಣೆ, ಯೌವನ ಇದ್ದಾಗ ಹೆಣ್ಣು ಹಣ್ಣು ಗಂಡು, ಪ್ರಾಪರ್ಟಿ, ಮೊಬೈಲು, ಒಳ್ಳೊಳ್ಳೆ ಫಿಲ್ಮ್ಗಳು, ಒಳ್ಳೊಳ್ಳೆ ಅವಕಾಶಗಳು, ಕ್ಲಬ್ಗಳು, ಏನೇನೆಲ್ಲ ಬಂದು ಮುಂದೆ ಬೆಳೆಯುತ್ತೆ. ಆದರೆ ಅದನ್ನು ಅವಾಯ್ಡ್ ಮಾಡೋ ಶಕ್ತಿ ಯಾರಿಗಿರುತ್ತೆ, ಆಧ್ಯಾತ್ಮಿಕ ಶಕ್ತಿಗಿರೋನು ಮಾತ್ರ ಬರುತ್ತೆ. ಅವನ್ನೆಲ್ಲವನ್ನು ನಾವು ಈ ದೇಹವನ್ನು ಸುಖವನ್ನು ಅನುಭವಿಸಲಿಕ್ಕೆ ಬಂದಿಲ್ಲ, ನಾವು ಆ ಭಗವಂತನ ಸಂತೋಷವನ್ನು ಕೊಡಲಿಕ್ಕಾಗಿ ಬಂದಿದ್ದೇವೆ ಅಷ್ಟೇ. ನಾವು ಅವನನ್ನು ತೃಪ್ತಿಪಡಿಸಿ ಮತ್ತು ಹೊರಟು ಹೋಗಬೇಕು ನಾವು. ಆದರೆ ಅದನ್ನು ಮರೆತುಬಿಟ್ಟು ಜೀವಿ ಏನು ಮಾಡುತ್ತೆ, ನಾನು ಶಾಶ್ವತನಾಗಿರ್ತಕ್ಕಂಥ ದೇಹದ ಸುಖನೂ ಕೂಡ ಉನ್ನತವಾಗಿದ್ದು ಅಂತ ನಾವು ಇಲ್ಲೇ ಜೀವನ ಕಳೀಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಅವನು ನಚಿಕೇತ ಹೇಳ್ತಾನೆ, ಅದು ಯಾವುದು ನನಗೆ ಬೇಡಪ್ಪ, ಸಾವಿನ ನಂತರ ವ್ಯಕ್ತಿ ಅನುಭವಿಸಿರತಕ್ಕಂಥ ಕ್ರಿಯೆಗಳನ್ನು ನನಗೆ ಹೇಳು. ಕೊನೆಗೆ ಯಮರಾಜ ಸೋತು ಇಡೀ ಭಾಗವತವನ್ನೇ ಹೇಳ್ತಾನೆ. ಮಹಾತ್ಮ ವಿದುರ ಯಾರು, ಯಮರಾಜನ ಅವತಾರ, ಅವನು ಬೋಧಕ, ಅವನು ಧರ್ಮರಾಜ, ಅವನಿಗೆ ಕೃಷ್ಣ ಪ್ರಜ್ಞೆ ಎಲ್ಲನೂ ಗೊತ್ತಿದೆ. ನಾನೊಬ್ಬರ ಬೋಧನೆ ಮಾಡಬೇಕು, ನಾನು ಹೇಳಬೇಕು, ಒಂದು ಜೀವಿಯನ್ನು ಹುಟ್ಟು ಸಾವು ಮುಪ್ಪು ರೋಗಗಳಿಂದ ನಾನು ಹೊರತೆಗೆಯಬೇಕು, ನಾನು ಜನ್ಮವನ್ನು ತಗೊಳ್ಬೇಕು ಭಕ್ತನಾಗಿ ಅಂತ ಅವನಿಗೂ ಕಾತರ ಇದೆ. ಮಹಾತ್ಮ ವಿದುರ ಬೇರೆ ಯಾರೂ ಅಲ್ಲ, ಯಮರಾಜ ಅವನು. ಹಾಗೆ ಅವನು ಆಮೇಲೆ ಎಲ್ಲವನ್ನು ಬೋಧನೆ ಮಾಡ್ತಾನೆ, ಈ ಭಾಗವತವನ್ನು ಹೇಳ್ತಾನೆ. ಜೀವನವನ್ನು ಹೇಗೆ ಮಾಡಬೇಕು, ಜೀವನವನ್ನು ಹೇಗೆ ತೊಳಬೇಕು, ಹೇಗೆ ಹರಿಯನ್ನು ಆರಾಧನೆ ಮಾಡಬೇಕು, ಹೇಗೆ ಆರಾಧನೆ ಮಾಡಿದರೆ ಹುಟ್ಟು ಸಾವು ಮುಪ್ಪು ರೋಗಗಳಿಂದ ನಾನು ಮುಕ್ತನಾಗ್ತೀನಿ ಅನ್ನೋದೆಲ್ಲವನ್ನು ಹೇಳಿ ಮುಕ್ತನಾಗ್ತಾನೆ. ಆ ದೇಹದಲ್ಲೇ ಮತ್ತು ವಾಪಸ್ ಬಂದು ತನ್ನ ತಂದೆ ತಾಯಿಗಳು ನೋಡಿಕೊಂಡು ಇರ್ತಾನೆ ಆರಾಮವಾಗಿ. ಸೊ ಅದಕ್ಕೆ ನಿಜವಾದದ್ದನ್ನು ಶಾಶ್ವತವಾಗಿರಬೇಕು, ನಾವು ಅಮರರಾಗಬೇಕು ಅಂದರೆ ಭಗವಂತನ ಅರಿಬೇಕು, ಬೇರೆ ಮಾರ್ಗವೇ ಇಲ್ಲ. ಬೇರೆ ಎಷ್ಟೆಷ್ಟೋ ಮೆಡಿಸಿನ್ಗಳನ್ನು ನಾನು ಹೊತ್ತುಕೊಂಡು, ಇಲ್ಲ ನಾನು ಎಷ್ಟೊಂದು ರೋಗಗಳನ್ನ ಕಡಿಮೆ ಮಾಡ್ಕೊಳ್ತೀನಿ, ಅದು ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ, ಅದ್ಯಾವುದೂ ಬೇಕಾಗಿಲ್ಲ. ಅದೆಷ್ಟೆಷ್ಟೋ ಆಯುಷ್ಯ ಇದೆಯೋ, ಏನಾಗಬೇಕೋ ಅದೆಲ್ಲವೂ ಪೂರ್ವ ನಿರ್ಧಾರಿತವಾಗಿದೆ. ಆದರೆ ನನ್ನನ್ನು ಒಂದು ಆಯುಷ್ಯನ ಒಂದು ಕ್ಷಣವನ್ನು ಕೂಡ ಭಗವದ್ಭಕ್ತಿ ಇಲ್ಲದೆ ನಾನು ಸಮಯವನ್ನು ಕಳೆಯೋದಿಲ್ಲ ಅನ್ನುವಂಥ ನೆಲೆಗೆ ನಾವು ಬರಬೇಕು. ಆ ನೆಲೆಗೆ ಬರಬೇಕಂದ್ರೆ ಅಂಥ ಸೇವೆಯನ್ನು ಮಾಡಬೇಕು, ಅಂಥ ಭಾಗವತವನ್ನು ಆಲಿಸಬೇಕು, ಅಂಥ ಭಾಗವತವನ್ನು ಕೇಳಬೇಕು, ಅಂಥವನ್ನು ಓದಬೇಕು, ಸಾಧು ಸಂಘವನ್ನು ಮಾಡಬೇಕು. ಸಾಧು ಸಂಘದಲ್ಲಿ ನಾವು ಎಲ್ಲರ ಜೊತೆಯಲ್ಲೂ ಬೆರಿಬೇಕು. ಇವ್ರ ಜೊತೆ ನಾನು ಬೆರೆಯೋದಿಲ್ಲ, ಅವ್ರ ಜೊತೆ ನನಗೆ ಶತ್ರುಗಳು ಅನ್ನಬಾರದು. 84 ಲಕ್ಷ ಜೀವರಾಶಿಗಳನ್ನು ಯಾರು ಮರ್ಯಾದೆಯಿಂದ ಕಾಣ್ತಾರೋ ಆವಾಗ ಅದರ ಹಿಂದುಗಡೆ ಹರಿ ಇರ್ತಾನೆ, ಕೃಷ್ಣನಿದ್ದಾನೆ. ಕೃಷ್ಣನ ಮೆಚ್ಚಿಸಬೇಕಂದ್ರೆ ಇವರೆಲ್ಲರನ್ನೂ ಕೂಡ ನಮ್ಮ ಕೈ ಕೆಳಗಿರೋ ಎಲ್ಲರನ್ನೂ ಕೂಡ ನಾವು ಪ್ರೀತಿಸಬೇಕು. ಯಾವ ರೀತಿಯಿಂದ, ಆತ್ಮದ ಒಂದು ಕಣ್ಣಿನಿಂದ. ನಾವೆಲ್ಲರೂ ಭಗವಂತನ ಮಕ್ಕಳು ನಾವು. ಯಾಕೆಂದರೆ ಇವಾಗ ನಾನು 6 ಫೀಟ್ ಇದ್ದೇನೆ ಅಂತ ಹೇಳಿದ್ರೆ ನನ್ನೆಲ್ಲಾದರೂ ಒಂದು ಮೂಲೆಯಲ್ಲಿ ನೀವು ಒಂದು ಸೂಜಿ ಚುಚ್ಚಿ ನನಗೆ ಗೊತ್ತಾಗುತ್ತೆ, ಇಲ್ಲೇ ನನಗೆ ಚುಚ್ಚುತ್ತಾ ಇದ್ದೀರಾ ನೀವು, ಯಾರು ಚುಚ್ಚುತ್ತಾ ಇದ್ದಾರೆ ಅಂತ ನಾನು ಹಿಂದೆ ನೋಡ್ತೇನೆ. ಅದೇ ರೀತಿ ಈ ಬ್ರಹ್ಮಾಂಡವೇ ಭಗವಂತ ವಿಷ್ಣು ಇದ್ದಾನೆ. ಏನು ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಗರ್ಭೋದಕಶಾಯಿ ವಿಷ್ಣು, ಕ್ಷೀರೋದಕಶಾಯಿ ವಿಷ್ಣು, ಮಹಾವಿಷ್ಣು. ಈ 3 ವಿಷ್ಣುಗಳನ್ನು ಯಾರು ಚೆನ್ನಾಗಿ ತಿಳ್ಕೊಳ್ತಾನೋ ಅವನು ಮುಕ್ತನಾಗ್ತಾನೆ ಅಂತ ಹೇಳ್ತಾನೆ ಅಲ್ವಾ. ಈ 3 ವಿಷ್ಣು
ಮಹಾವಿಷ್ಣು ಇದೇನು ಒಂದು ಬಲೂನ್ ಇದು, ಅದನ್ನು ಉಬ್ಬಿಸ್ತಾನೆ. ಗರ್ಭೋದಕ್ಷ ವಿಷ್ಣು ಪ್ರತಿಯೊಂದರಲ್ಲೂ ಹೋಗಿ ಏನೇನು ಬೇಕೋ ಅದನ್ನೆಲ್ಲನೂ ಈ ಭೌತಿಕ ಜಗತ್ತಲ್ಲಿ ಕೊಡ್ತಾನೆ. ಕ್ಷೀರೋದಕ್ಷ ವಿಷ್ಣು ಒಂದು ಅಣುಕೋಣದಲ್ಲೂ ಕೂಡ ಅವನು ಎಲ್ಲದರಲ್ಲೂ ಇದ್ದಾನೆ. ಅಂದರೆ ವಿಷ್ಣು ಎಲ್ಲದರಲ್ಲೂ ಸ್ಪ್ರೆಡ್ ಆಗಿದ್ದಾನೆ ಅಂತ. ವಿಷ್ಣು ಅಂದರೆ ಎಲ್ಲದರಲ್ಲೂ ಹರಡಿದ್ದಾನೆ ಅಂತ. ಅದರಲ್ಲಿ ಏನಾದರೂ ನೀನು ತಪ್ಪುಗಳನ್ನು ಮಾಡಿದ್ರೆ ಹರಿಗೆ ಗೊತ್ತಾಗುತ್ತೆ. ಆ ದೇಹದ ಒಂದು ಚುಚ್ಚುತ್ತಲ್ಲೇ ಗೊತ್ತಾಗುತ್ತೆ, ಇವನೇನೋ ಚುಚ್ಚುತ್ತಾ ಇದ್ದಾನೆ ಇಲ್ಲ. ನೀ ಇನ್ನೊಂದು ಜೀವಿಗೆ ಕೆನ್ನೆ ಕೊಡು, ಇನ್ನೊಂದು ಜೀವಿಗೆ ಮೋಸ ಮಾಡು, ಅವನು ಗೊತ್ತಾಗುತ್ತೆ. ಯಾಕೆಂದರೆ ಪ್ರತಿಯೊಂದು ಅದರದೇ ಆಗಿರತಕ್ಕಂಥ ಕರ್ಮಗಳಿಗೆ ಅನುಗುಣವಾಗಿ ಆ ರೂಪ, ಆ ಲಾವಣ್ಯ, ಆ ಕರ್ಮಗಳನ್ನು ಆ ಒಂದು ಕುರೂಪಿಯಾಗಿ ಭಗವಂತ ಹುಟ್ಟಿಸಿದ್ದಾನೆ ಮತ್ತು ಅದರಿಂದ ತಾಳ್ಮೆಯಿಂದ ಇದ್ದಾನೆ ಕೃಷ್ಣ. ಎಲ್ಲ ಜಲಚರ ಜೀವಿಗಳನ್ನು ಕೊಟ್ಟು ಅದ್ರ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಸಹನೆಯಿಂದ ಸುಮ್ಮನೆ ಕೂತ್ಕೊಂಡಿದ್ದಾನೆ ಕೃಷ್ಣ. ನಾನು ಯಾಕೆ ಸುಮ್ಮನೆ ಕೂತ್ಕೊಳ್ಬಾರ್ದು? ನಂದೇನು ಗಂಟು ಖರ್ಚಾಗೋದಿದೆ ಅದರಲ್ಲಿ? ಏನಾದರೂ ನಮ್ಮ ಪ್ರಾಪರ್ಟಿ ಹೋಗೋದಿದೆಯಾ? ಅವನು ಹಿಂಗೆ, ಇವನು ಹಾಗೆ, ಇವನು ಹೀಗೆ. ನಿನ್ನ ಕರ್ತವ್ಯವೇನು? ನೀನೆಷ್ಟು ಕೃಷ್ಣ ಪ್ರಜ್ಞೆವಂತ, ನಾನು ಇಷ್ಟು ವರ್ಷ ಬರ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನಂಬರಲ್ಲ ಅದು. ನೀನೆಷ್ಟು ಮುಂದುವರೆದಿದೆಯಾ ಅಂತ, ಎಷ್ಟು ಜೀವಿಗಳಿಗೆ ಗೌರವ ಕೊಡ್ತೀಯ ಅಂತ. ಅದಾಗಬೇಕು. ಹೃದಯದಿಂದ ಭಕ್ತರಾಗಬೇಕು, ದೇಹದಿಂದ ಭಕ್ತರಲ್ಲ. ತಿಲಕಚ್ಚಿದೆ, ಶಿಖಾ ಬಿಟ್ಟೆ, ಧೋತಿ ಹಾಕ್ಕೊಂಡೆ, ಇದನ್ಯಾವುದಕ್ಕಾದರೂ ಹಾಕ್ಬೋದು. ಇದನ್ನು ಬಟ್ಟೆ ಬರೇ ನಿಮ್ಮ ಅಲಂಕಾರ ಮುಖ್ಯವಲ್ಲ, ದೇಹದ ಅಲಂಕಾರ ಮುಖ್ಯ, ಆ ಹೃದಯದ ಅಲಂಕಾರ ಮುಖ್ಯ. ಬಹಿರಂಗವಾಗಿ ನಾವು ಚೆನ್ನಾಗಿ ಸುಂದರವಾಗಿ ಕಾಣ್ತೀವಿ, ಹೃದಯದಿಂದ ಇನ್ನೊಬ್ಬರ ಜೀವಿಗಳಿಂದ ವರ್ತನೆ ಹೇಗೆ ಕಲಿಬೇಕು? ನಾವು ಕಲಿಬೇಕು. ನಾವು ಪ್ರೀಚಿಂಗ್ ಹೋಗ್ತೀವಿ, ಪ್ರಭುಪಾದರು ನಮ್ಮನ್ನು ಕಳಿಸಿಲ್ಲ, ದುಡ್ಡು ತೊಗೊಂಡು ಬಾ ಅಂತ ಏನಿಲ್ಲ. ಒಂದು ಮಾರ್ವಾಡಿ ನಾನು ಭೇಟಿ ಮಾಡಿದೆ. ಜೈನಿಸಮ್ ತುಂಬ ಸ್ಟ್ರಿಕ್ಟ್ ಅವರೆಲ್ಲನೂ. ದೇಹದ ಇದನ್ನು ಭೂಮಿ ಒಳಗಡೆ ಇರತಕ್ಕಂಥ ಆಹಾರಗಳು ಅವ್ರು ತಿನ್ನೋದೇ ಇಲ್ಲ, ಅಷ್ಟು ಸ್ಟ್ರಿಕ್ಟು. ಒಬ್ರು ಹೇಳ್ತಾಯಿದ್ರು, ನನ್ನ ಡೋನರ್ ಹೇಳ್ತಾಯಿದ್ರು, ನಾನು ತಮಿಳ್ನಾಡಿಗೆ ಹೋಗಿದ್ದೆ, ಅವತ್ತು ಸಿಗ್ತೇನೆ ಅಂತ ಹೇಳಿದ ಅವನು. ನಾನು ಸಿಗಲಿಲ್ಲ. ನೆಕ್ಸ್ಟ್ ಡೇ ಕಾಲ್ ಮಾಡಿದೆ, ಆಪ್ ಕಿಧರ್ ಹೈ? ಬೋಲ್ತೆ ಹೇ ನೈ ರಹತೆ ಹೇ. ನೈ ಸ್ವಾಮೀಜಿ ನೀವು ಬನ್ನಿ, ನಾನು ಹೇಳ್ತೀನಿ, ಮಾತಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಡೇ ಕೇಳಿದ್ರೆ ಹೇಳ್ತಾ ಇದ್ದೆ, ನಾನು ತಮಿಳ್ನಾಡಿಗೆ ಹೋಗಿದ್ದೆ. ಏನಕ್ಕೆ ಅಂತ ಕೇಳಿದರೆ, ಆ ತಮಿಳ್ನಾಡಿಂದ ವಾಪಸ್ ಬರಬೇಕಾದ್ರೆ ಒಂದು ಹೋಟೆಲಲ್ಲಿ ನಾನು ಊಟ ಮಾಡಿದ್ದೆ, ದುಡ್ಡು ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ನಾನು ಕೊಡಕ್ಕೆ ಹೋಗಿದ್ದೆ. ಏನಕ್ಕೆ ಅಂತ ಕೇಳಿದರೆ, ಇನ್ನೊಂದು ಜನ್ಮ ತೊಗೊಳ್ಬೇಕಾಗತ್ತೆ, ಅದಕ್ಕೆ ಅವ್ನು ಋಣ ಮುಟ್ಟಿಸಬಾರ್ದು, ಋಣ ಮುಟ್ಟಿಸೋಕೆ ಹೋಗಿದ್ದೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ಬರು ಜೀವಿಯಿಂದ ನಾವು ಅದಕ್ಕೆ ಪ್ರಭುಪಾದರು ಏನು ಕಲಿಸಿದ್ದಾರೆ? ಕಲಿತ್ಕೋ ಜೀವನವಂತ ಕಲಿಸಿದ್ದಾರೆ. ಬೋಧನೆ ಮಾಡಲಿಕ್ಕೆ, ದುಡ್ಡು ತರೋಕ್ಕೂ ಅಷ್ಟೇ ಅಲ್ಲ, ಆ ಜೀವಿಗಳ ಜೊತೆ ಹೊಂದಾಣಿಕೊಂಡು ಅವನು ಎಷ್ಟು ಕರ್ಮಿ ಆಗಿದ್ದರೂ ಕೂಡ ಅವನು ನೋಡಿ ಎಷ್ಟು ಒಳ್ಳೆಯ ಭಾವನೆ ಇದೆ, ಅದನ್ನೊಂದು ನಾನು ಸ್ವೀಕಾರ ಮಾಡ್ಕೋಬೇಕಲ್ಲ. ಇನ್ನೊಬ್ಬರ ಜೊತೆ ನಾನು ಮಾತಾಡ್ತಾ ಇದ್ದೀನಿ, ಉದ್ದೇಶ ಏನು? ಆಕರ್ಷಣ. ಆ ಜೀವಿಯಲ್ಲಿ ಒಳ್ಳೆಯ ಗುಣಗಳಿದೆಯಲ್ಲ, ಏನಾದರೂ ಒಳ್ಳೆಯ ಗುಣ ಕೊಟ್ಟಿರ್ತಲ್ಲ, ಅದು ನಾನು ತಗೋಬೇಕಲ್ವ? ಅಷ್ಟೇ ತಗೊಳ್ಳಿ. ಕೆಟ್ಟ ಗುಣಗಳನ್ನು ನಾನು ಮಾತಾಡೋ ಅರ್ಹತೆ ಇಲ್ಲ. ಅಥಾರಿಟಿ ಇದ್ದಾರೆ, ಅವ್ರು ಹೀಯಾಳಿಸ್ತಾರೆ, ಬೈತಾರೆ, ಅವ್ರಿಗೆ ಹಕ್ಕಿದೆ ಸಾಧುಗಳಿಗೆ. ಆದರೆ ನನಗೆ, ನಾನಷ್ಟು ಶ್ರೇಷ್ಠ ನಾನಲ್ಲ. ಅಧಮರಲ್ಲಿ ಅಧಮ ನಾನು, ಕೀಳರಲ್ಲಿ ಕೀಳು ನಾನು. ಒಂದು ಹುಲ್ಲು ಕಡ್ಡಿಗಿಂತ ಕೀಳು ಅಂತ ಹೇಳಿದಾಗ ಮಾತ್ರ ಭಗವಂತನ ನಾಮಸ್ಮರಣೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಹರಿಯವನ ನೆನಪಿಟ್ಟುಕೊಳ್ತಾನೆ. ಈ ನೆಲೆಗೆ ನಾನು ಹೋಗಬೇಕು, ಇದು ನನಗೆ ಟಾಸ್ಕ್. ಇದು ನನಗೆ ಒಂದು ಹೋಮ್ವರ್ಕು. ಬೆಳಗಿಂದ ರಾತ್ರಿಗೂ ಪ್ರತಿದಿನವೂ ನಾನು ಪ್ರಯತ್ನ ಮಾಡಬೇಕು ಈ ನೆಲೆಗೆ ಇರಲಿಕ್ಕೆ. ಅಂದಾಗ ಮಾತ್ರ ಈ ಹುಟ್ಟು, ಸಾವು, ಮುಪ್ಪು, ರೋಗವನ್ನು ಗೆದ್ದು ಮತ್ತು ಈ ಭೌತಿಕ ಪ್ರಪಂಚದಲ್ಲಿ ಯಾವುದೇ ಆಕರ್ಷಣೆವಿಲ್ಲದೆ ಹೃದಯಪೂರ್ವಕವಾಗಿ ಅದನ್ನು ಬಿಟ್ಟು ನಾನು ಭಗವದ್ಧಾಮಕ್ಕೆ ಹೋಗಲಿಕ್ಕೆ ರೆಡಿಯಾಗಿರ್ತಾನೆ ವ್ಯಕ್ತಿ. ಅಂಥ ಶ್ರೇಷ್ಠ ಭಕ್ತಿ ಇದು ಕೇಳೋದ್ರಿಂದ ಅದು ವೈರಾಗ್ಯ ಬರ್ತಾ ಹೋಗುತ್ತೆ. ಅದಕ್ಕೆ ಪ್ರಾಮಾಣಿಕವಾಗಿ ಕೇಳ್ತಾ ಹೋಗಬೇಕು. ಈ ಭಾಗವತ ಹೇಳೋದು ಓನ್ಲಿ ಕತೆಗೋಸ್ಕರ ಅಲ್ಲ, ಎಲ್ಲ ಜೀವಿಗಳು ಹೀಗಾಗಬೇಕು ಅಂತ ಹೇಳೋದು. ಪ್ರಭುಪಾದರು ಕೊನೆ ಗಳಿಗೆಯಲ್ಲಿ ಹೋಗಬೇಕಾದ್ರೆ ನೋಡಿ, ದೇಹ ಬಿಡಬೇಕಾದ್ರೆ ಅದನ್ನು ರೆಕಾರ್ಡ್ ಮಾಡ್ತಾಯಿದ್ರು, ಭಾಗವತಂ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ದೇಹಕ್ಕೆ ಹೆದರಲಿಲ್ಲ ಅವರು. ವೈಷ್ಣವ ಅಂದ್ರೇನು? ಈ ದೇಹಕ್ಕೂ ಕೂಡ ನಾನು ಹೆದರೋದಿಲ್ಲ, ಸಾವಿಗೂ ಕೂಡ ನಾನು ಹೆದರ. ಸಾವಿನ ತಲೆ ಮೇಲೆ ಕಾಲಿಟ್ಟವನು ಹೋಗ್ತಾನೆ. ಅಜಾಮಿಳ ತಪಸ್ಸನ್ನು ಮಾಡಿದ, ಕೊನೆಗೆ ಹೋಗಬೇಕಾದ್ರೆ ಆ ವಿಷ್ಣು ದೂತರು ಬಂದರು. ಹೆಂಗಿಟ್ಟ ಅವನು? ಆ ವಾಹನ ಹತ್ತಬೇಕಾದ್ರೆ ಹೇಗಿದೆ? ವೈಕುಂಠ ಲೋಕಕ್ಕೆ ಹೋಗಬೇಕಾದ್ರೆ ಆ ವಾಹನ ಹತ್ತಬೇಕಂದ್ರೆ ಏನು ಮಾಡಿದ? ಸಾವಿನ ತಲೆ ಮೇಲೆ ಕಾಲಿಟ್ಟು ಹತ್ತಬೇಕು. ಸಾವಿನ ನೋವನ್ನು ಅನುಭವಿಸಲೇಬೇಕಾಗುತ್ತೆ. ಆದರೆ ಖುಷಿಯಿಂದ ಹೋಗ್ತಾನೆ, ಯಾಕೆಂದರೆ ನಾನು ಹೋಗ್ತಿರೋದು ಭಗವದ್ಧಾಮಕ್ಕೆ. ಆ ಭಾವನೆ ನಮಗೆ ಬಂದಿರಬೇಕು. ಅಳ್ತಾ ಹೋಗಬಾರ್ದು, ಹೇಳಬೇಕು, ಟಾಟಾ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ನನ್ನ ಮನೆ ಅದು, ನೀನು ರೆಡಿಯಾಗಿ ಬಂದುಬಿಡು ಹೇಳಬೇಕು. ಟಾಟಾ ಅಂತ ಹೇಳಬೇಕು. ಅಳ್ತಾ, ಅಯ್ಯೋ ಮಗನೇ ನಾನು ಬಿಟ್ಟು ಹೋಗ್ತಾ ಇದೀಯಾ, ಹಾಗೆ ಅಲ್ಲ ಪದ್ಧತಿ ಅದು. ನಿಜವಾದ ಜೀವನ ಅಂದರೆ ಹೆಂಗೆ ಹೋಗ್ಬೇಕಂದ್ರೆ, ಮಗನೇ ನಾನು ಹೋಗ್ತಿದ್ದೀನಿ ಶಾಶ್ವತ, ನಮ್ಮ ಅಪ್ಪ ಅಮ್ಮ ಇದ್ದಾರಲ್ಲಿ, ಎಷ್ಟೊಂದು ಅಪ್ಪ ಅಮ್ಮ, ನಾನು ನಿನಗೆ ಅಪ್ಪ ಅಮ್ಮ ಅಷ್ಟೇ, ಆದ್ರೇನು
ಎಷ್ಟೋ ಜನರಾಗಿ ಹೋಗಿದ್ದಾರೆ, ನಾನು ನಿನ್ನ ಕಲಿಸಿದ್ದೇನೆ, ಅಲ್ಲಿ ಹೋಗ್ತಿದ್ದೇನಪ್ಪ, ಅದು ನನ್ನ ಮನೆ, ನೀನು ತಲುಪ ಆ ಗುರಿ ಬರ್ತೇನೆ, ಟಾಟಾ ಫಿನಿಶ್. ಇದು ವೈರಾಗ್ಯ, ನಿಜ ಭಕ್ತಿಯೋಗ. ಭಕ್ತಿಯೋಗ ಅಂದ್ರೇನು? ವೈರಾಗ್ಯ ಬಂದಿರಬೇಕು, ಅದು ನಿಜವಾದದ್ದನ್ನು. ಅದನ್ನು ಪಡೀಲಿಕ್ಕಾಗಿ ಭಗವಂತ ಈ ಮನುಷ್ಯ ಶರೀರವನ್ನು ಕೊಟ್ಟಿದ್ದಾನೆ, ಬೇರೆ ಇನ್ಯಾವುದಕ್ಕೂ ಅಲ್ಲ. ಇದಕ್ಕೋಸ್ಕರ ಮಾತ್ರ ಗಂಭೀರವಾಗಿ ಭಗವದ್ಭಕ್ತಿಯಲ್ಲಿ ತೋಡಬೇಕು. ಪ್ರತಿಯೊಂದು ನಾಮವೂ ಕೂಡ ಶ್ರೇಷ್ಠವಾದದ್ದು, ವೇಸ್ಟ್ ಮಾಡಬಾರ್ದು. ಚಿಕ್ಕ ಮಗು ಊಟ ಹಾಕಿ ಕೊಟ್ಬಿಟ್ರೆ 1-2-3 ಅಗಳು ಹೋಗುತ್ತೆ, ಉಳಿದದ್ದೆಲ್ಲ ಕೆಳಗೆ ಬಿದ್ದು ಹೋಗುತ್ತೆ. ಅದಕ್ಕೆ ಗೊತ್ತಿಲ್ಲ ಇದನ್ನು ತಿಂದರೆ ಹೊಟ್ಟೆ ಹಸಿವನ್ನು ಕಡಿಮೆ ಆಗುತ್ತಂತ. ಆದರೆ ಮೂರ್ಖ ಶಿಖಾಮಣಿ ನನಗೂ ಗೊತ್ತಿಲ್ಲ, ಇದು ನನ್ನ ಭಗವಂತನ ನಾಮಸ್ಮರಣೆ ಮಾಡಿದರೆ ಎಲ್ಲ ಭವಬಂಧನಗಳಿಂದ ಮುಕ್ತನಾಗ್ತದೆ ಅಂತ ಗೊತ್ತಿಲ್ಲ. ಆ ಚಿಕ್ಕ ಮಗು ಥರ ನಾನು ಇದನ್ನು ಕೇಳ್ತಾ ಇದ್ದೀನಿ, ಎಲ್ಲೆಲ್ಲೋ ವಿಚಾರ ಮಾಡ್ತಾಯಿದ್ದೀನಿ. ದೇಹ ಇಲ್ಲಿದೆ, ಮನ್ ಮಲಾಡಮೆ ಹೈ, ಎಲ್ಲೆಲ್ಲೋ ಕಾಡಲ್ಲಿ ಸುತ್ತಾ ಇದೆ, ಬೇರೆ ಏನೇನಕ್ಕೋಸ್ಕರ ಸುತ್ತಾಡಬಾರ್ದು. ನಾಮಸ್ಮರಣೆ ಮಾಡ್ತಿದ್ದೀನಿ, ಅಯೋಗ್ಯ ಮೂರ್ಖ ಇಲ್ಲೇ ಇರು, ಇದನ್ನು ಕೇಳು ಅಂತ ಹೇಳಬೇಕು. ಅದಕ್ಕೆ ಹೇಳುವಂಥ ಶಕ್ತಿ ಬಂದಿರಬೇಕು. ಆ ಶಕ್ತಿ ಬಲ, ಭೌತಿಕ ಬಲ ಅಲ್ಲ. ಬಲರಾಮ ಅಂದ್ರೇನು? ಆಧ್ಯಾತ್ಮಿಕ ಬಲ ಅವನು ಕೊಡ್ತಾನೆ. ಅದಕ್ಕೆ ನಾಮಪ್ರಭು ಅಂದ್ರದು, ಆ ಬಲವನ್ನು ಕೊಡು ನನಗೆ, ಇದನ್ನೆಲ್ಲ ನಿರ್ಮೋಹಿತನಾಗಿ ನಿನ್ನ ನಾಮಸ್ಮರಣೆಯನ್ನು ನಾನು ಮಾಡಲಿ ಅಂತ ಇದು ಆಗಿರಬೇಕು. ಓಕೆ, ಇಲ್ಲಿಗೆ ಮುಗಿಸೋಣ. ಶ್ರೀಮದ್ ಭಾಗವತಂ ಕಿ, ಜಗದ್ಗುರು ಶಿಲ ಪ್ರಭುಪಾದ್ ಕಿ, ನೇತಾಯ ಗೌರ್ ಪ್ರೇಮಾನಂದ.